the dark. We'll let the magic take us away back to the fields we shared when they played in the Sorry. ಏನ್ ಬೇಕು ಮೇಡಮ್? ಹಾಟ್ ಕಾಫಿ. ಯಾಕೆ ಸರಿ ಅಂತ ನೀನು ಶಾಕ್ ಹೊಡಿತದ? ಲೆಟ್ ಮಿ ಸಿ. ಹತ್ರ ಬರ್ಬೇಡಿ. ಹತ್ರ ಬಂದ್ರೆ ಸಾಯಿಸ್ಬಿಡ್ತೀನಿ. I will kill you. I will kill you. I will kill you. Don't go here. You betcha. Come, baby. Hit me. I won't leave you today. No. Hit me, baby. Hit me. I won't leave you today. Police! Police! ನಾನು ಮೊದಲೇ ಹೇಳ್ದೆ ಹತ್ರ ಬರಬೇಡ ಅಂತ, ಮುಟ್ಬೇಡ ಅಂತ. ಕೇಳಲಿಲ್ಲ. ನಾನು ಮೊದಲೇ ಹೇಳ್ದೆ ಹತ್ರ ಬರಬೇಡ ಅಂತ, ಮುಟ್ಬೇಡ ಅಂತ. ಸ್ವಾತಂತ್ರ್ಯವಾಗಿ ಬಿಡಬೇಕು, ಅವಳಿಗೂ ಸಮಾನತೆ ಕೊಡಬೇಕು ಅನ್ನೋ ಮಾತನ್ನ ಶತಮಾನಗಳಿಂದ ಕೇಳ್ತಾನೆ ಇದ್ದೀವಿ. ಕೇಳಲಿಲ್ಲ. ಅದು ಬರೀ ಘೋಷಣೆಯಾಗಿ ಉಳಿದಿದೆ. ಆ ಸ್ವಾತಂತ್ರ್ಯ ನಮಗೂ ಸಿಗಬೇಕು ಅಂದ್ರೆ ಇವತ್ತು ನಾವಿಡ ಹೆಜ್ಜೆನೇ ನಾವೇ ಆಗಬೇಕು. ಆದ್ರೆ ಪ್ರತಿಕಾರ ಅನ್ನೋದು ನಮ್ಮ ಗುರಿಯಲ್ಲ. ಈ ಸಮಾನತೆ ಅನ್ನೋದು ಗಂಡಸರ ಜೊತೆ ಕೂತು ಕೆಲಸ ಮಾಡೋದ್ರಿಂದಾಗಿ ಅಥವಾ ಬಸ್ನಲ್ಲಿ ಸೀಟ್ ಬಿಟ್ಕೊಡೋದ್ರಿಂದಾಗಿ ಸಿಗೋದಿಲ್ಲ. ಅದು ಗಂಡು ಹೆಣ್ಣು ಇಬ್ಬರ ಮನಸ್ಸಲ್ಲೂ ಬರಬೇಕು. ಒಂದು ಗಂಡು ಗಂಡಿನ ಜೊತೆ ಇದ್ದ ಹಾಗೆ, ಒಂದು ಹೆಣ್ಣು ಹೆಣ್ಣಿನ ಜೊತೆ ಇದ್ದ ಹಾಗೆ ಗಂಡು ಹೆಣ್ಣು ಇಬ್ಬರು ಜೊತೆಲಿರ್ಬೇಕು. ಕಾಮದ ಒಂದು ರೇಖೆನು ಸುಳಿಬಾರದು. ಇದೇ ನಮ್ಮ ಆಸೆ. ಗಂಡಸರಿಗೆ ನಮ್ಮ ಬಗ್ಗೆ ಕಾಳಜಿ ಇದೆ ಅನ್ನೋದನ್ನ ನಾನೊಪ್ಪಲ್ಲ. ಹೆಣ್ಣಿಗೆ ಸ್ವಾತಂತ್ರ್ಯ, ಸಮಾನತೆ ಅವಶ್ಯಕ, ಅನಿವಾರ್ಯ. ಇದು ನಮಗೆ ಯಾವ ಮನಸ್ಸು ಕೊಡಬೇಕಾಗಿಲ್ಲ. ಇದು ನಮ್ಮೆಲ್ಲರ ಜನ್ಮಸಿದ್ಧ ಹಕ್ಕು. ಇದನ್ನ ತಾಯಿ ಅನ್ನಿಸ್ಕೊಂಡಿರೋಳು ಇಬ್ಬರನ್ನು ಹೆತ್ತು ತೋರಿಸ್ಕೊಟ್ಟಿದ್ದಾಳೆ. ಈ ಹಕ್ಕು ನಮಗಿಲ್ಲ ಅಂತ ಯಾವ ಗಂಡಸಿನ ಹೃದಯ ಹೇಳಿತೋ ಅವನ್ನ ಗುಂಡಿಕ್ಕಿ ಕೊಲ್ಲಬೇಕು. ಅಡಿಗೆ ಮನೆ ಬೆಂಕಿಯಾಗಿ ಅವನ್ನ ಸುಟ್ಟು ಅಂತ ಹೃದಯಗಳ ಮೇಲೆ ಹೂವಾಗಿ ಅರಳಬೇಕು. ನಾವು ಅವ್ರ ಕಾಮಕ್ಕೆ ಬಲಿಯಾಗೋ ಹೆಂಗಸರಷ್ಟೇ ಅಲ್ಲ, ನಾವು ಮನುಷ್ಯರು ಅಂತ ತೋರಿಸ್ಬೇಕು. ನಮ್ಮ ಅಸ್ತಿತ್ವ, ಆದರ್ಶನ, ಒಬ್ಬ ಗಂಡಸರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಗೌರವಿಸಬೇಕು. ಅವರಿಗೆ ಪ್ರಾಣ ಕೊಡುವ ಸ್ಥಿತಿ ಹೊಂದಿರಬೇಕು. ಜಾನು 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 ಬಿಸಿಲು. ವಾಟ್ ಯು ವಾಂಟ್? ಅದು ಏನು ಹೇಳ್ದೆ ಹಾಗೆ ಹೋಗ್ತಿದ್ಯಲ್ಲ. ಮೊದಲು ನೀನ್ ಯಾಕೆ ಬಂದೆ ಅದನ್ನ ಹೇಳು. ದಿನ ಇದೇ ಕೆಲಸನ ನಿನ್ಗೆ? ಕೆಟ್ಟ ಕೆಟ್ಟದಾಗ ಪದ್ಯ ಬರೆದು ಅದನ್ನ ನಾನು ಅಂತ ಹೇಳಕ್ ನಾಚಿಕೆ ಆಗಲ್ಲ ನಿನ್ಗೆ? ನಿಂತ್ಕೋ. ನೀನ್ ಹೇಳೋ ಯಾವುದು ನಾನಲ್ಲ. ಐ ಆಮ್ ಜಸ್ಟ್ ಎ ವುಮನ್. ನೋಡು, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಹೀಗೆಲ್ಲ ಮೀನಿಂಗ್ಲೆಸ್ ಆಗಿ ಬರೆದು ನನ್ ಸುತ್ತ ತಿರುಗ್ತಾ ಇದ್ರೆ ಸರಿ ಇರಲ್ಲ. ಅಂಡರ್ಸ್ಟ್ಯಾಂಡ್? ಜಾನು, ನಾನು ನನ್ನ ಮನಸ್ಸಲ್ಲಿರೋದು ಹೇಳೋದು ತಪ್ಪ? ಮನಸ್ಸಲ್ಲಿ 1000 ಇರುತ್ತೆ, ಅದನ್ನ ನೇರವಾಗಿ ಹೇಳ್ಬೋದಲ್ಲ. ಸುತ್ತಿ ಬಳಸಿ ಯಾಕೆ ಹೇಳೋದು? ಹಲೋ, ಇಲ್ಲಿ ನಾನ್ ಏನ್ ಕೇಳಿದ್ರು ನೀನ್ ಸರಿ ಉತ್ತರನೇ ಕೊಡೋದಿಲ್ಲ. ಸರಿಯಾದ ಪ್ರಶ್ನೆ ಕೇಳು, ಉತ್ತರ ಕೊಡ್ತೀನಿ. ಅದರ್ವೈಸ್ ಡೋಂಟ್ ಫಾಲೋ ಮೀ. ಜಾನು ಜಾನು ಜಾನು, ವಿತೌಟ್ ಯು ಮೈ ಲೈಫ್ ಇಸ್ ಬಿಕಮಿಂಗ್ ಸ್ಮಾಲ್ ಸ್ಮಾಲ್ ಸ್ಮಾಲ್. ನಂದು ಒಂದು ಪ್ರಶ್ನೆ ಇದೆ. ಏನದು? ಅದು ಹೇಳಿ. ತಾಯಿ ಹತ್ರ ಮಗು ಕೇಳು ಹಾಗೆ ನೇರವಾಗಿ ಕೇಳು. ಆದ್ರೆ ಇದು ಒಬ್ಬ ಪ್ರೇಮಿ ಪ್ರೇಯಸಿಗೆ ಕೇಳೋಂಥದ್ದು. ಏನಂತ? ಐ ಲವ್ ಯು ಅಂತಲ್ಲ? ಅದು ನೀನ್ ಕೇಳ್ಬೇಕಾದ್ದಲ್ಲ.
ನಾನು ಹೇಳ್ಬೇಕಾದ್ದು. ಅದು ನಿಮ್ಗೆ ಗೊತ್ತಾ ಇದೆಯಲ್ಲ? ಗೊತ್ತು, ಆದ್ರೆ ಪ್ರೀತಿಸೋ ಕಾರಣ? ಐ ಜಸ್ಟ್ ಲವ್ ಯು. ಬಟ್ ವೈ? Why? Because the sky is high. My grandfather told a lie. I like chicken fry. You make me shy. Janu, I want to modify you. ಅದಲ್ಲ, ಅದು 7 ಜನ್ಮದ ನಂಟು, ವಿಧಿಯ ಬರಹ ಅಂತಿದೆಯಲ್ಲ, ಬದಲಾಯಿಸಕ್ಕಾಗಲ್ವಲ್ಲ. ತಾಳಿ ಕಟ್ತಿದ್ದ ಹಾಗೆ ನಾನು ಸತ್ತು ಹೋಗ್ತೀನಿ ಅಂತ ನನ್ನ ಭವಿಷ್ಯದಲ್ಲಿ ಇದೆಯಲ್ಲ, ಏನ್ ಮಾಡ್ತೀಯಾ? ಸಿಂಪಲ್, ತಾಳಿ ಕಟ್ಟೋದೇ ಬೇಡ, ಹಾಗೆ ಮದುವೆ ಆಗ್ಬಿಡೋಣ, ಜಲ್ದಿನೂ ಮುಗಿಯುತ್ತೆ. ಅಂದ್ರೆ ಏನ್ ನೀ ಕಟ್ಕೊಳ್ಳಲ್ಲ, ಇಟ್ಕೋತೀನಿ ಅಂತನಾ? ಜಾನು, ನನ್ ಮಾತಿನ ಅರ್ಥ ಅದಲ್ಲ. ನೋ ಪ್ರಾಬ್ಲಮ್, ನನಗೆ ಏನು ಬೇಸರ ಇಲ್ಲ. ಸತ್ಯ ಕಠೋರ, ಆದ್ರೂ ಅದನ್ನ ಜೀರ್ಣಿಸ್ಕೊಳ್ಳೋ ಶಕ್ತಿ ನನಗಿದೆ. ಒಬ್ಬ ಭಿಕ್ಷುಕನಿಗೂ ತನ್ನ ಆರಾಧ್ಯ ದೇವಿ ಜೊತೆ ಒಂದ್ ರಾತ್ರಿ ಕಳಿಬೇಕು ಅಂತ ಆಸೆ ಇರುತ್ತೆ. ನನಗೆ ಆತರ ಆಸೆ ಯಾವ್ದು ಇಲ್ಲಮ್ಮ. ಮತ್ ಯಾಕೆ ಪ್ರೀತಿಸ್ತಾ ಇದೀಯಾ? ನಾನು ಹೆಣ್ಣು ಅಂತನಾ? ಒನ್ ಆಫ್ ದಿ ರೀಸನ್ಸ್. ನನ್ನ ಆದರ್ಶ ನಿಂಗೆ ಹಿಡಿಸಿದೆ ಅಂತನಾ? ಒನ್ ಆಫ್ ದಿ ರೀಸನ್ಸ್. ಸುಳ್ಳು, ಕರೆಕ್ಟ್ ರೀಸನ್ ನನಗೆ ಗೊತ್ತು. ಅಯ್ಯೋ, ಜೊತೆಗೆ ಮಲ್ಗೋದಾ? ನಿನ್ ಜೊತೆ ಮಲ್ಕೋಬೇಕು, ನಿಂತ್ಕೋಬೇಕು, ಕೂತ್ಕೋಬೇಕು, ಆತರ ಯಾವ ಆಸೆ ನನಗಿಲ್ಲಮ್ಮ. ಆಸೆನೇ ಇಲ್ಲ ಅಂದ್ಮೇಲೆ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಭಜನೆ ಮಾಡ್ತಾ ಕೂತಿರ್ತೀಯ? ನನಗೆ ಒಂದೇ ಒಂದು ಆಸೆ ಇದೆ, ಒನ್ ಕ್ಯೂಟ್ ಲಿಟಲ್ ಆಸೆ. ಯಾವಾಗ್ಲೂ ನಿನ್ ಜೊತೆ ಇರ್ಬೇಕು ಅನ್ನೋದೇ ನನ್ನ ಆಸೆ. ಒನ್ ಆಫ್ ದಿ ರೀಸನ್? ಎಸ್. ನೋ, ಓನ್ಲಿ ರೀಸನ್. ಪ್ರಾಮಿಸ್? ಪ್ರಾಮಿಸ್, 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 ಪ್ರಾಮಿಸ್. Then you can follow me. Janu, I'm happy. This is bus stop. Behave yourself. ನಾಳೆ ಮನೆಗೆ ಬರ್ತೀಯಾ? ನಾಳೆ ಇಂಟರ್ವ್ಯೂ ಇದೆ, ಪಾಸ್ ಆದ್ರೆ ಬರ್ತೀನಿ, ಇಲ್ಲದೆ ಇದ್ರೆ ಇಲ್ಲ. Oh God, please make her pass in interview. ತಿನ್ಕೊಳ್ರಿ. ಏನ್ ಹಾಗೆ ಮೈ ಮೇಲೆ ಬೀಳ್ತಿದ್ದೀರಲ್ಲ? ಸ್ವಲ್ಪ ಈ ಕಡೆ ಬಾಮ. ಆಟಾಡ್ತೀನೋ ಕಳ್ಳನ ಮಗನೇ? ನಿಮ್ಮಂತ ಗಂಡಸಲ್ಲ ಕೊಂದ್ರೆ ಪಾಪ ಬರೋಣ. ಅನ್ಯಾಯನ ಸಹಿಸ್ಕೊಳ್ಳೋದು ಅಪರಾಧ ನಿಜ, ಆದ್ರೆ ನೀನೀಗ ಹೋರಾಡೋದು ನನಗೆ ಸರಿ ಕಾಣಲ್ಲ. ಅವಳು ಯಾರೋ, ಏನೋ, ಯಾವ ಸಂಬಂಧನೋ ನನಗಂತೂ ಒಂದು ಅರ್ಥವಾಗ್ತಾ ಇಲ್ಲ. ಸಂಬಂಧದಲ್ಲಿ ನನ್ನ ತಂಗಿ, ಮನುಷ್ಯಳು, ಒಬ್ಬ ತಾಯಿ ಮಗಳು. ಅಂದ್ರೆ ನಿನ್ನ ಅಭಿಪ್ರಾಯದಲ್ಲಿ ಗಂಡಸನ್ನು ಅಲ್ವೇ ಅಲ್ವಾ? ನಿಷ್ಪ್ರಯೋಜಕರ? ಪ್ರಯೋಜಕರೇ ಲಿಬರೇಟ್ ಆದ್ರೆ. ಅನುಭವಿಗೆ ಏನು ಹೇಳ್ಬೇಕಾಗಿಲ್ಲ. ನಮಗೂ ನಿಮ್ ಬಗ್ಗೆ ಪ್ರೀತಿ ಕರುಣೆ ಎಲ್ಲ ಇದೆ. ಅದಕ್ಕೆ ಇಷ್ಟು ಶತಮಾನಗಳು ನೆರಳಾಗಿದ್ವಿ. ಸಿಕ್ಕಿದ್ದೇನು? ಸೀತೆ, ಸಾವಿತ್ರಿ, ಆದಿಶಕ್ತಿ ಅನ್ನೋ ಪಟ್ಟ, ಒಂದ್ ದೇವಸ್ಥಾನ, ಒಂದಷ್ಟು ಧೂಪ ದೀಪ. ಅದೆಲ್ಲ ನಾವಲ್ಲ ಡ್ಯಾಡ್, ಅದ್ ನಮಗ್ ಬೇಕಾಗೂ ಇಲ್ಲ. ಮನುಷ್ಯರಾದ್ರೆ ಸಾಕು, ಅದಕ್ಕೆ ಇಷ್ಟು ಪ್ರಯತ್ನ ಪಡ್ತಿರೋದು. ಅಂದ್ರೆ ನಿನ್ನ ಅಭಿಪ್ರಾಯ ಬದಲಾಗೋಲ್ಲ ಅನ್ನೋ? ಒಂದ್ ಕೆಲ್ಸ ಮಾಡಿ, ನಾಳೆ ನಿಮ್ಗೊಂದ್ ಸೀರೆ ಕೊಡ್ತೀನಿ, ಉಟ್ಕೊಳ್ಳಿ. ಅದೇ ಬಸ್ಸಲ್ಲಿ ಹೋಗಿ ಅನುಭವಿಸಿ, ನನಗ್ ಬಂದ್ ಹೇಳಿ, ಆಮೇಲೆ ನನ್ನ ಅಭಿಪ್ರಾಯ ಚೇಂಜ್ ಮಾಡ್ಕೊಳ್ತೀನಿ. ಓಕೆ? ಇದಕ್ಕೆ ಜನ ನಿನ್ನ ಲಂಗುಲಗ ಮೇಲೆ ಕುದುರೆ ಅನ್ನೋದು. ನೀವೇನಂತೀರಾ? ಹೆಣ್ಣ ಕುದುರೆನಾ? ಹೆಣ್ಣೇಮ್ಮ, ಆದ್ರೆ ಜನ ಇಷ್ಟಪಡೋದು ಸೀತೆ, ಸಾವಿತ್ರಿ ಅಂತ ಅವ್ರನ್ನೇ. ಅಂದ್ರೆ ಜೀನ್ಸ್ ಹಾಕೋ ಹುಡುಗಿರು ಸೀತೆರಾಗೋಕ್ ಸಾಧ್ಯ ಇಲ್ಲ ಅಂತನಾ? 4 ಜನ ಹುಡುಗರ ಹತ್ರ ನಕ್ಕೊಂಡು ಮಾತಾಡಿದ್ರೆ ಕೆಟ್ಟ ಹೋಗಿದ್ದಾಳೆ ಅಂತನಾ? ನೋಡೋರ್ ಕಂಗ್ ಕಾಣುತ್ತಮ್ಮ. ಆದ್ರೆ ನೀವ್ ಹೇಳೋ ಸೀತೆ ಹಾಗಲ್ಲ. ಅದು ನಿಷ್ಕಳಂಕ, ನಿಷ್ಕಲ್ಮಶವಾದ ಮಾನಸಿಕ ರೂಪ. ಅದು ಶೋಷಣೆ ಮಾಡೋ ನಿಮ್ಮಲ್ಲಿರ್ಬೇಕು, ಯೋಚನೆ ಮಾಡೋ ನಮ್ಮಲ್ಲಿರ್ಬೇಕು. ನೀವ್ ಹೇಳೋ ಅರಿಶಿನ ಕುಂಕುಮ ತಾಳಿ ಕಟ್ಕೊಂಡಿರೋ ಲಕ್ಷಗಟ್ಲೆ ಹೆಂಗಸರಿದ್ದಾರೆ, ವೇಶ್ಯೆಯರು. ಅವ್ರನ್ನ ನೀವು ಸೀತೆ ಅಂತ ಒಪ್ಕೋತೀರಾ? ನಾವೇನೇ ತೊಟ್ರು ಬಿಟ್ಟು ಸೀತೆರೆ. ಆದ್ರೆ ನಿಮ್ಮಲ್ಲಿ ಲಕ್ಷ್ಮಣ ಯಾರು? ಯಾರೂ ಇಲ್ಲ ಅಲ್ಲ ಡ್ಯಾಡಿ. ಸೀತೆ ಮಾಡಿದ್ ಒಂದೇ ಒಂದು ತಪ್ಪು, ನೋವು ತಡಿಲಾರ್ದೆ ಭೂಮಿ ಬಾಯ್ ಬಿಟ್ಟ ತಕ್ಷಣ ಒಳಗೆ ಹೊರಟೋದ್ಲು. ಆದ್ರೆ ನಾನ್ ಹಾಗಲ್ಲ. ಏನೇ ಆದ್ರೂ ಸರಿ, ಒಬ್ಬ ರಾಮನ, ಒಬ್ಬ ಲಕ್ಷ್ಮಣನ ಸೃಷ್ಟಿ ಮಾಡೇ ಹೋಗೋದು. ನಾನಿನ್ನ ಸೀತೆ ಮಾಡೇ ಮಾಡ್ತೀನಿ. ಮೇ ಐ ಕಮ್ ಇನ್ ಸರ್? ಎಸ್. ಮಿಸ್
ಜಾನಕಿ. ನಾನಿನ್ ಹೋಗ್ಬೋದಾ? ನೀವ್ಯಾಕೆ ಇಲ್ಲಿಗೆ ಬಂದಿದ್ದು? ಕೆಲ್ಸಕ್ಕೆ. ಗಂಡಸ್ರಾಗ? ಮನುಷ್ಯರ ಹಾಗೆ. ಸ್ವಾತಂತ್ರ್ಯಕ್ಕೋ ಸಮಾನತೆಗೋ ಇಲ್ಲ ಶೋಕಿಗೋ? ಸಾಯೋಕೆ. ಸಾಕ? ಇಲ್ಲ ಬೇರೆ ಯಾವ್ದಾದ್ರು ಪ್ರಶ್ನೆಗೆ ಉತ್ತರ ಬೇಕಾ? ನಾನು ಇಷ್ಟೊತ್ತು ಕೇಳಿದ್ದು ಪ್ರಶ್ನೆ ಅಲ್ಲ, ಪರಿಚಯ ಮಾಡ್ಕೋತಿದ್ದೆ. ತೀರಾ ಹತ್ತಿರದಿಂದ ನೋಡ್ತಾರಲ್ಲ ಹಾಗೆ. ಐ ಲೈಕ್ ಯು ಗಟ್ಸ್. ಥ್ಯಾಂಕ್ ಯು. I see. ಚಲೋ ಹೊರಗಡೆ ಹೋಗಿ ಸೀರೆ ಉಟ್ಕೊಂಬಮ್ಮ. ಯಾಕೆ? ನೋಡು, ನೀ ಯಾಕೆ ಒಂದು ಕೇಳೋದು ಬಿಟ್ರೆ ಮುಂದೆ ಬರ್ತೀಯಾ? ಹೇಳಿದಷ್ಟು ಮಾಡಮ್ಮ. ಓಹೋ, ಪ್ರದರ್ಶನನಾ? ನೋಡೋರು ನನ್ನ ಇರೋ ಹಾಗೆ ನೋಡ್ಲಿ, ಇಲ್ದೇ ಇರೋ ಹಾಗಲ್ಲ. ಜಾನು, ನೀವೇನ ಮದ್ವೆ ಗಂಡು? ಮಿಸ್ಟರ್ ರಾಮದಾಸ್, ಹಲೋ, ಮಿಸ್ಟರ್ ಧನಂಜಯ್ ಲಂಡನ್ ಇಂದ ಬಂದಿದ್ದಾರೆ ನನ್ನ ಜೊತೆ ಬಿಸ್ನೆಸ್ ಇಂಪ್ರೂವ್ ಮಾಡೋಕ್ಕೋಸ್ಕರ. ಹ್ಯಾಪಿ ಟು ಮೀಟ್ ಯು. ಸಾರಿ, ಐ ಆಮ್ ನಾಟ್ ಹ್ಯಾಪಿ ಟು ಮೀಟ್ ಯು. ಜಾನು, ಬಿಹೇವ್ ಯುವರ್ ಸೆಲ್ಫ್. ಇವ್ರನ್ನ ಯಾರು ತಿಳ್ಕೊಂಡಿದ್ಯಾ? ಈ ಮನೆ ಅಳಿಯಾಗೋರು. ಇವ್ರಿ ಮನೆ ಅಳಿಯಾಗಿ ಬರೋದಾದ್ರೆ ನಾನ್ ಬೇರೆ ಮನೆ ನೋಡ್ಕೋತೀನಿ. ಶಿ ಇಸ್ ಜೋಕಿಂಗ್. ಐ ಆಮ್ ನಾಟ್ ಜೋಕಿಂಗ್ ಮಿಸ್ಟರ್ ರಾವ್ ಬಹದ್ದೂರ್. ಐ ಆಮ್ ಡ್ಯಾಮ್ ಸೀರಿಯಸ್. ಐ ಡೋಂಟ್ ಲೈಕ್ ಹಿಮ್ ಅಟ್ ಆಲ್. ಫಸ್ಟ್ ಆಫ್ ಆಲ್, ಹೆಣ್ಣು ಒಂದು ವ್ಯಾಪಾರದ ವಸ್ತು ಅಂತ ತಿಳ್ಕೊಂಡು ನಾನು ನೋಡಕ್ ಬಂದಿರೋದು ನನಗೆ ಹಿಡಿಸ್ಲಿಲ್ಲ. ಸ್ವಂತ ಕಾಲ್ ಮೇಲೆ ನಿಲ್ಲೋಕ್ ಶಕ್ತಿ ಇದ್ದು ಸಹ ಮನೆ ಅಳಿಯಾಗೋಕ್ ಒಪ್ಕೊಂಡಿರೋದು ಎಂಥ ಗಂಡಸು ಅಂತ ತೋರ್ಸುತ್ತೆ. ಹೆಣ್ಣಿಗೆ ತನ್ನ ಮುಖ ತೋರ್ಸಕ್ ಇಷ್ಟ ಇದೆಯಲ್ವ ಅಂತ ತಿಳ್ಕೊಳ್ದೆ ಮನೆ ಅಳಿಯಾಗೋಕ್ ಒಪ್ಕೊಂಡಿರೋದನ್ನ ನಾನು ಖಂಡಿಸ್ತೀನಿ. ರೀ ಮಿಸ್ಟರ್, ನಿಮಗ್ ಮನಸ್ಸಾಕ್ಷಿ ಅನ್ನೋದಿದ್ರೆ ನಿಜ ಹೇಳಿ. ನೀವು ಫಾರಿನ್ ರಿಟರ್ನ್ ಅಂತೆ? ಹಾಗಾದ್ರೆ ಪಕ್ಕ ಬ್ಯಾಚುಲರಾ? ನಾನ್ ಮಾತಾಡ್ತಾ ಇದ್ದೀನಿ, ಮಧ್ಯದಲ್ಲಿ ಮಾತಾಡ್ಬೇಡಿ. ಅಕಸ್ಮಾತ್ ನನ್ ಹಿಂದೆ ಈ ಶ್ರೀಮಂತಿಕೆ ಇಲ್ಲದೆ ಇದ್ದಿದ್ರೆ ನೀವು ನನ್ನ ನೋಡಕ್ ಬರ್ತಿದ್ರಾ? ಸೊ ನಾನು ಸೀತಾಮಾತಿ ತರ ಇಲ್ಲದೆ ಜೀವನದಲ್ಲಿ ಎಡವಿದ್ರು ಸಹ ನನ್ ಮದ್ವೆ ಆಗ್ತಿದ್ರಿ. ಜಸ್ಟ್ ಫಾರ್ ಬಿಸ್ನೆಸ್ ಎಕ್ಸ್ಪೆನ್ಷನ್ ಪರ್ಪಸ್ ಅಲ್ಲ? ನಿಮ್ಮ ಹಾಗೆ ನಮ್ಮಲ್ಲಿ ಜಂಟಿ ಲೇಡೀಸ್ ಇದ್ದಾರೆ. ಅವ್ರು ಯಾರ ಆಸ್ತಿನೂ ಅಲ್ಲ. ಅವ್ರಿಗೆ ಅವರದ್ದೇ ಆದ ಅಸ್ತಿತ್ವ, ವ್ಯಕ್ತಿತ್ವ, ಅಭಿಪ್ರಾಯಗಳಿದೆ. ಅದಕ್ಕೆ ಧಕ್ಕೆ ತರಬೇಡಿ. ಸಾಧ್ಯವಾದ್ರೆ ಮನ್ನಣೆ ಕೊಡಿ ಪ್ಲೀಸ್. ನಿಮ್ಮನ್ನೆಲ್ಲ ಕರೆಸಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಎಕ್ಸ್ಕ್ಯೂಸ್ ಮೀ ಲೇಡೀಸ್ ಅಂಡ್ ಜೆಂಟಲ್ಮೆನ್, ದ ಎಂಗೇಜ್ಮೆಂಟ್ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್. ಪ್ಲೀಸ್ ಗೋ ಹೋಮ್. ಐ ಆಮ್ ಸಾರಿ ಫಾರ್ ದ ಟ್ರಬಲ್. ನೀನೇನು ಅನ್ಕೊಂಡಿದ್ಯಾ? ಸಾರಿ ಡ್ಯಾಡ್, ನನಗ್ ಬೇಕಾಗಿರೋದು ಪ್ರೀತಿ ತುಂಬಿರೋ ಹೃದಯ, ಹಣ ತುಂಬಿರೋ ತಿಜೋರಿ ಅಲ್ಲ. ವನವಾಸಕ್ಕೆ ಹೋದ್ರೆ ರಾಮ ಜೊತೆಗಿರ್ತಾನೆ ಅನ್ನೋ ದುರಹಂಕಾರ ನನಗೆ. ರಾಮ ಇಲ್ದೇ ಇದ್ರು ಸೀತೆ ಸೀತೆ ಆಗೇ ಇದ್ಲು ಅನ್ನೋ ಹೆಮ್ಮೆ ನನಗೆ. ಅವಳ ಅಗ್ನಿ ಪರೀಕ್ಷೆಗೆ ದಾರಿ ಅದು. ಹೆಣ್ಣಿನ ವಿಜಯಕ್ಕೆ ನಾಂದಿ ಇದು. ಅದು ರಾಮ ಜೊತೆಲಿದ್ರೆ ತಾನೆ.
ದೃಷ್ಟಿಲಿ ಮಕ್ಕಳು ತಂದೆ ತಾಯಿ ಆಸ್ತಿ. ಅವ್ರನ್ನ ಯಾವ ಕಾರಣಕ್ಕೂ ಬೇರೆಯವ್ರ ಪಾಲಾಗೋದಕ್ಕೆ ಬಿಡೋದಿಲ್ಲ. ಕಳೆದು ಹೋದ್ರೆ ಅದ್ ಸಿಗೋ ತನಕ ಈ ರೀತಿ ಯುದ್ಧ ನಡೀತಾನೆ ಇರುತ್ತೆ. ತಗೋ ಕುಡಿ. ಇದನ್ನ ಪ್ರಾಪರ್ಟಿ ರೈಡ್ ಅಂತಾರೆ. ಎದುರಿಸಿ ನಿಲ್ತೀನಿ ಅನ್ನೋ ಧೈರ್ಯ ನಿನಗಿದ್ರೆ ನಾನ್ ಜೊತೆಲಿರ್ತೀನಿ. ಇಲ್ಲಾಂದ್ರೆ ನನ್ನ ನಿರಾಕರಿಸೋ ಹಕ್ಕು ನಿನಗಿದೆ. Do you love me? Yes. Lift me up. ಡ್ಯಾಡಿ, ಹೆಣ್ಣು ಯಾರ ಆಸ್ತಿನೂ ಅಲ್ಲ. ಅವಳಿಗೂ ಒಂದು ಹೃದಯ ಇದೆ ಅಂತ ತೋರ್ಸೋಕೆ ನೀವು ಅವಕಾಶ ಮಾಡಿಕೊಟ್ರಿ. ಥ್ಯಾಂಕ್ಸ್. ನಿಮಗೆ ನಿಮ್ಮ ಮಗಳು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನನಗೆ ನನ್ನ ಬಾಳ ಸಂಗಾತಿ. ಹಾಗಂತ ನಾವು ನಿಮ್ಮನ್ನು ತಿರಸ್ಕರಿಸ್ತಾ ಇಲ್ಲ. ಪ್ರೀತ್ಸವ್ರಿಗೆ ನಮ್ಮ ಮನೆ ಬಾಗಿಲು ಯಾವಾಗಲೂ ತೆಗೆದಿರುತ್ತೆ. ಹಲೋ, ಹಾಯ್. Janu, touch! And now this new saree for my darling Janu. ಇದೆಲ್ಲ ಯಾಕೆ ತಂದೆ? ಹೊಸದಾಗಿ ಸೇರಿದೀವಲ್ಲ, ಎಲ್ಲ ಹೊಸದಾಗಿರ್ಲಿ ಅಂತ. Now don't ask questions, just get ready. ಯಾಕೆ ಕರ್ಕೊಂಡು ಬಂದೆ ನನ್ನ? ಏನಿದೆಲ್ಲ? ಯಾರಿಗಾದ್ರೂ ಮದ್ವೆ ಇದೆಯಾ? ಹಾಗಾದ್ರೆ ಗಂಡು ಹೆಣ್ಣು ಜನಗಳು ಯಾರು ಕಾಣಿಸ್ತಾನೆ ಇಲ್ಲ? ಇದು ನಮ್ಮ ಮದುವೆ ಸಿದ್ಧತೆ. ವಾಟ್? ರಾಮ್, ನನ್ನ ಆದರ್ಶಗಳನ್ನೆಲ್ಲ ತಿಳ್ಕೊಂಡಿದ್ಯಾ ಅನ್ಕೊಂಡಿದ್ದೆ. ಈ ಸಂಪ್ರದಾಯ ಕಟ್ಟುಪಾಡುಗಳು ನನಗಿಷ್ಟ ಇಲ್ಲ. ಜಾನು, ಏನ್ ಹೇಳ್ತಿದ್ಯಾ? ಹೀಗ್ ಮದ್ವೆ ಆಗ್ಬೇಕು ಅನ್ಕೊಂಡಿದ್ರೆ ಮನೆ ಹೊಸಲ್ ದಾಟಿ ಇಲ್ಲಿವರೆಗೂ ನಾನು ನಿನ್ ಜೊತೆ ಬರ್ಬೇಕಾಗಿರ್ಲಿಲ್ಲ. ಜಾನು, ಏನು ಚಿಕ್ಕ ಮಕ್ಕಳ ಹತ್ರ ಹಠ ಮಾಡ್ತಿದ್ಯಲ್ಲ? ಚಿಕ್ಕ ಮಕ್ಕಳ ಥರ ಅಲ್ಲ, ದೊಡ್ಡವಳಾಗಿ ಹೇಳ್ತಿದ್ದೀನಿ. ಇದೆಲ್ಲ ಇಲ್ದೆ ಫ್ರೆಂಡ್ಸ್ ತರ ದಂಪತಿಗಳಾಗಿರೋಕ್ ಸಾಧ್ಯ ಅಂತ ಪ್ರೂವ್ ಮಾಡಕ್ಕೆ ನಾನು ಮನೆ ಬಿಟ್ಟು ನಿನ್ ಜೊತೆ ಬಂದಿದ್ದು. ಅದೆಲ್ಲ ಗೊತ್ತು ಜಾನು. ಈ ಶಾಸ್ತ್ರ ಅಲ್ಲ, ಒಂದ್ ನೆಪಕ್ಕಷ್ಟೇ. ಯಾವುದು? ತಾಳಿ ಕಟ್ಟಿಸ್ಕೊಳ್ಳೋದಾ? ಹೀಗ್ ಹೂ ಮುಡ್ಕೊಂಡು ಕುಂಕುಮ ಇಟ್ಕೊಳ್ಳೋದಾ? ಸಪ್ತಪದಿ ತುಳಿಯೋದಾ? ಇವೆಲ್ಲ ಹೆಣ್ಣಿನ ಶೋಷಣೆಗೆ ಒಡ್ಡಿರೋ ಬಲೆಗಳು. ಅಲ್ಲಿರೋ ಒಂದೊಂದು ಪದಾರ್ಥನೂ ಹೆಣ್ಣಿಗೆ ಹುಟ್ಟಾನೆ ನಿಸರ್ಗ ಕೊಟ್ಟಿರೋ ಗಿಫ್ಟ್. ಅದನ್ನ ನೀವು ಮತ್ತೆ ನಮ್ಗೆ ಹಾಕೊಡೋಕ್ ಸಾಧ್ಯ? ಕೊಟ್ರೆ ಏನಾದ್ರೂ ಹೊಸದ್ ಕೊಡಿ, ಇಲ್ಲ ಜಾನು. ಹೌದು ರಾಮ್, ನಾನ್ ಹುಟ್ತಾ ಹೇಗ್ ಬಂದೋ ಹಾಗೆ ಸಾಯೋದು. ನೀವು ಕೊಡೋದು ಯಾವ್ದು ನಿಮ್ದಲ್ಲ ಅಂದ್ಮೇಲೆ ನಿಮ್ ಹತ್ರ ನಮ್ಗೇನ್ ಕೆಲಸ ಹೇಳಿ? ನಾನ್ ಹೇಳ್ತಿರೋದು ಆ ಅರ್ಥದಲ್ಲ ಜಾನು. ನನಗದೆಲ್ಲ ಬೇಕಾಗಿಲ್ಲ ರಾಮ್. ಒಂದ್ ಹೆಣ್ಣಿಗೆ ಬೇಕಾಗಿರೋದು ಗಂಡ್ಸಲ್ಲ, ಅವಳನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಜೀವ. ನನಗ್ ಬೇಕಾಗಿರೋದು ತಾಳಿ ಅಲ್ಲ, ನಿಮ್ ನಂಬಿಕೆ. ಪ್ರೀತಿಯಲ್ಲಿ ಒಂದನ್ನೊಂದು ಒಪ್ಕೊಂಡ ಎರಡು ಮನಸ್ಸಿನ ಸ್ಥಿತಿನೇ ಮದುವೆ. ಬದುಕಿನ ಒಂದೊಂದು ತಿರುವಲ್ಲೂ ಹೆಜ್ಜೆ ಸೇರಿಸಿ ನಡೆಯೋ ಬಾಳೆ ಸಪ್ತಪದಿ. ಕತ್ಲು ಬೆಳಕಲ್ಲಿ ಕಲ್ಲು ಮುಳ್ಳಲ್ಲೂ ಸಹ ಜೊತೆಲಿರೋನೆ ಸಂಗಾತಿ. ಜಗತ್ತಿನ ಬೆಳಕನ್ನ ಆರಿಸದೆ ಬೆಳಗೋರೆ ನಿಜವಾದ ಸ್ತ್ರೀ ಪುರುಷರು. ಅದು ನಾವಾಗ್ಬೇಕು. ಇದಕ್ಕೊಪ್ಪಿಗೆ ಇದ್ರೆ ಕೈ ಹಿಡಿ. ನಾವಿಡೋ ಹೆಜ್ಜೆನೆ ಸಪ್ತಪದಿ ಆಗುತ್ತೆ. ಅದರ್ವೈಸ್ ಲೆಟ್ ಅಸ್ ಪಾರ್ಟ್ ಆಸ್ ಫ್ರೆಂಡ್ಸ್. ರೇ ಸ್ವಾಮಿ, ಮುಹೂರ್ತಕ್ಕೆ ಟೈಮ್ ಮೀರೋಗ್ತಾ ಇದೆ, ಬೇಗ ಬಂದು ತಾಳಿ ಕಟ್ರಿ. ಗುರುಗಳೇ, ನಮಗ್ ಯಾವಾಗ್ಲೂ ಮದುವೆ ಆಗೋಗಿದೆ. ಸಪ್ತಪದಿ ಒಂದು ತುಳಿಯೋದಷ್ಟೇ ಬಾಕಿ, ಅದನ್ನು ತುಳಿತಾ ಇದೀವಿ. ಕ್ಷಮಿಸಿ.
ನನಗೋಸ್ಕರ ಒಂದು ಲೆಟರ್ ಟೈಪ್ ಮಾಡ್ತೀರಾ? ಪರ್ಸನಲ್. ಹೇಳಿ ಸರ್. ರಾಧಾ, ಹೆಣ್ಣು ಮಾಯೆ ಅಂತ ಕೇಳಿದ್ದೆ, ಆದ್ರೆ ಮಾಂತ್ರಿಕನ ಮುಷ್ಟಿಲಿರೋ ನಿಂಬೆಹಣ್ಣು ತರ ಮಾಯವಾಗ್ತಾಳೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಲವ್ ಇಸ್ ಗಾಡ್ ಅಂತಾರೆ, ಆದ್ರೆ ನನ್ನ ಪಾಲ್ಗ ದೇವರು ಸತ್ತೋಗಿದ್ದಾರೆ. ಆ ದೇವತೆಯಾಗಿ ನೀನ್ ಮತ್ತೆ ವಾಪಸ್ ಬರಕ್ಕಾಗೋದಿಲ್ವಾ? ನೀನಿಲ್ದೆ ನನ್ನ ಲೈಫ್ ಪಾರ್ಟಿ ಜೋಕ್ ತರ ಆಗ್ಬಿಟ್ಟಿದೆ. ಈ ನೋನಲ್ಲೂ ನೀನ್ ನನ್ನ ಹೃದಯದಲ್ಲಿ, ನನ್ನ ಆಫೀಸ್ನಲ್ಲಿ ನನ್ನ ಪಕ್ಕದಲ್ಲೇ ಇರೋ ಹಾಗೆ ಭಾಸವಾಗ್ತಿದೆ. ಐ ಡೋಂಟ್ ನೋ ವೈ. Thank you. You are so kind. ಮಾತಾಡ್ತಾ ಆಯಾಸ ಮಾಡ್ಕೋಬೇಡಿ. ಪ್ಲೀಸ್ ಟೇಕ್ ರೆಸ್ಟ್. ಜಾನಕಿ, ಸಾಯಂಕಾಲ ಬೇರೆ ಏನಾದ್ರು ಅಪಾಯಿಂಟ್ಮೆಂಟ್ ಇದೆಯಾ ನಿಮ್ಗೆ? ಯಾಕೆ? ಹೀಗೆ ಸುತ್ತಾಡ್ಕೊಂಡು ಬರೋಣ ಅಂತ. ಆದ್ರೆ ನಿಮ್ಗೆ ತೊಂದರೆ ಆಗೋ ತರ ಆದ್ರೆ ಬೇಡ. ಇಲ್ಲ, ತೊಂದರೆ ಏನಿಲ್ಲ. ಜಸ್ಟ್ 10 minutes ಆದ್ರೆ. That's enough for me. ಓಕೆ. Thank you for your good company. ಯಾವುದೋ ಅಬ್ನಾರ್ಮಲ್ ಪರ್ಸನಾಲಿಟಿ ಅಂತ ಕಾಣಿಸುತ್ತೆ, ಅಥವಾ ಮೆಂಟಲ್ ಹಾಸ್ಪಿಟಲ್ ತಪ್ಪಿಸ್ಕೊಂಡ್ ಬಂದಿದ್ದಾನ? ನಿನ್ ತಲೆ ಯಾವ್ದೋ ಹುಡುಗಿ ಕೈ ಕೊಟ್ಟು ಹೋಗಿದ್ದಾಳೆ ಅಂತ ಕಾಣಿಸುತ್ತೆ. ಓ, ಅದಕ್ಕೆ ಯಾವ್ದಾದ್ರು ಹೊಸ ಹುಡುಗಿ ಸಿಕ್ಕಿದ್ರೆ ಗಟ್ಟಿಯಾಗಿ ಕೈ ಹಿಡ್ಕೊಂಡ್ಬಿಡೋಣ ಅಂತ ಕಾರ್ ಟೈರ್ ಸೋಸ್ತಾ ಇದ್ದಾನಲ್ಲ? ಹೌದು, ನೀನ್ ಹುಡುಗಿ ಅಲ್ವಲ್ಲ, ಹೆಂಗ್ಸು, ಮತ್ತೆ ಯಾಕೆ ಕಾರ್ ಟೈರ್ ಸೋಸ್ತಾವನೆ? ಹುಡುಗಿದ್ನೇ ಹುಡುಕ್ತಾನೆ ಅಂತ ನೀನ್ ಹೇಗೆ ಹೇಳ್ತೀಯಾ? ಸ್ನೇಹಿತರನ್ನು ಹುಡುಕ್ತಿರ್ಬೋದಲ್ವಾ? ಓ, ಹಂಗ ಇರ್ಬೋದು. ಹೋ, ಹುಡುಗಿರು ಅಂದ್ರೆ ಲವರ್ಸ್, ಹೆಂಗಸರು ಅಂದ್ರೆ ಫ್ರೆಂಡ್ಸಾ? ವಾ, ಬೊಂಬಾಟಾಗಿದೆ ಕ್ಲಾಸಿಫಿಕೇಶನ್. ಹೌದು, ಇದನ್ನ ಅವನು ಅನ್ಕೊಂಡಿದ್ದ ಅಥವಾ ನೀನ್ ಮಾಡ್ಕೊಂಡಿದ್ದ? ನಾನೇನು ಮಾಡ್ಕೊಂಡಿಲ್ಲ. ಏನೋ ತಬ್ಲಿಗಳಿಗೆ ಆಶ್ರಯ ನೀಡೋದು ಧರ್ಮ ಅನಿಸ್ತು ಅಷ್ಟಕ್ಕೆ. ಒಳ್ಳೆ ಕೋತಿ ತರ ಆಡ್ತಿದೀನಿ ಅಂತ್ಯಾ? ನೋಡು, ನನ್ ಕುಟುಕಿ ಅಭ್ಯಾಸ ಇಲ್ಲಮ್ಮ. ಹೊಡೆದ್ರೆ ಸಿಕ್ಸರ್, ಇಲ್ಲ ಅಂದ್ರೆ ಡಕ್ಕು. ಒಳ್ಳೆ ಹೊಸ ಲವರ್ಸ್ ತರ ಹೀಗೆ ಕೂತ್ಕೊಂಡು ಆಮೇಲೆ ನೀವೇ ಹೇಳಿ ಅಂತ ಹುಲ್ಲು ಎಲೆ ಎಲ್ಲ ಕಿತ್ತಿ ಪರಿಸರ ನಾಶ ಮಾಡಿ ಕಡ್ಲೆಕಾಯಿ ಬೀಜ ತಿಂತ ಹರಿಕತೆ ಕೇಳ್ಕೊಂಡಿರಕ್ ನನ್ನಿಂದ ಆಗಲ್ಲ. ಏನಾದ್ರು ನಾನು ಸ್ಟ್ರೈಟ್ ಫಾರ್ವರ್ಡ್. ಈಗ ನನ್ನ ಜೊತೆ ಬೆಡ್ರೂಮ್ ಬರ್ತೀಯೋ ಅಥವಾ ಕ್ರಾಕ್ ಪಾಟ್ ಪುರಾಣ ಹಾಡ್ತಾ ರಾತ್ರಿ ಎಲ್ಲ ಇಲ್ಲೇ ಕಳಿತೀಯೋ? ರಾಮ್, ನಿನಗೆ ಬೇರೆ ಬಗ್ಗೆ ಏನು ಅನ್ಸಲ್ವಾ? ಅನ್ನಿಸ್ತಾ ಇದೆಯಲ್ಲೇ, ನೀನ್ ಬೇರೆ ಆಗಿದ್ಯಾ, ನಾನ್ ಬೇರೆ ಆಗಿದ್ದೀನಿ. ಒಂದಾಗಣ ಬಾ. ಅದಾಗ್ಬೇಕು, ಬಾ. ಹಲೋ ಜಾನು, ಏನಾಯ್ತೆ? ಅಲ್ಲಿ ಬಾಂಬ್ ಏನಾರು ಬಿತ್ತ? ಮತ್ತೆ ಫೋನ್ ಮಾಡಿ 10 ನಿಮಿಷ ಮತ್ತೆ ಮಾಡ್ತಿದ್ಯಾ? ಬಾಂಬು ಇಲ್ಲ, ಗೇಂಬು ಇಲ್ಲ. ಇವತ್ ನಾನು ನಿನ್ ಜೊತೆ ಪಿಕ್ಚರ್ ನೋಡಕ್ ಬರ್ತಾ ಇಲ್ಲ. ಯಾಕೇನಾಯ್ತೆ? ನಾನೀಗ ಬಾಸ್ ಜೊತೆ ಟೀಗ್ ಹೋಗ್ತಿದ್ದೀನಿ. ಟೀ? ಆಫ್ಟರ್ ಆಲ್ ಒಂದ್ ಟೀಗ್ ಹೊರಗೋಬೇಕಾ? ಪೂರ್ ಹೇಳಿದ್ರೆ ಟೇಬಲ್ಗೆ ತರ್ತಾನಪ್ಪ. ಅಥವಾ ಬೆಸ್ಟ್, ನನ್ ಜೊತೆ ಬಾ, ಕಾಫಿ, ಟೀ, ಐಸ್ ಕ್ರೀಮ್, ಕುಲ್ಫಿ ಎಲ್ಲ ಕೊಡಿಸ್ತೀನಿ. ನಾನೆಲ್ಲೂ ಓಡ್ ಹೋಗಲ್ಲಪ್ಪ. ನಾನ್ ಬಂದ್ಮೇಲೆ ಎಲ್ಲ ಕೊಡ್ಸುವಂತೆ. ಅದೇ ಮಾಮೂಲಿ, ಹೋಟೆಲ್ ಹೆವೆನ್ಲಿ, ರಾತ್ರಿ 8 ಗಂಟೆಗೆ. ಓಕೆ, ಬಾಯ್.
ಎಷ್ಟು ಸುಂದರವಾಗಿದೆ ಅಲ್ಲ ಈ ಜಾಗ. ಸರ್, ಅದು ನಿಜನಾ? ಯಾವುದು? ಅದೇ ನೀವು ಬರ್ಸಿದ್ರಲ್ಲ ಲೆಟರು, ಆ ಕಥೆ. I'll drop you. Let's go back. ಸರ್, ಐ ಆಮ್ ಸಾರಿ ಸರ್. ನೀವು ಕೋಪ ಮಾಡ್ಕೊಂಡ್ರಿದ್ ಕಾಣುತ್ತೆ. ಕೋಪನ ಕಪಾಳಕ್ಕೆ ಹೊಡಿಬೇಕು ಅನಿಸ್ತಾ ಇದೆ. ಏನ್ ಅನ್ಕೊಂಡಿದ್ದೆ ನನ್ನ ಬಗ್ಗೆ? ಕತೆ ಕಟ್ಟಿ ಮೋಸ ಮಾಡೋ ಥರ್ಡ್ ರೇಟ್ ಮಾಸ್ಟರ್ ಇದ್ದಾನ? ಸರ್, ವಾಟ್ ಐ ವಾಂಟ್ ಟು ಸೇ, ಪಾಯ ಇಲ್ಲದೆ ಮನೆ ಕಟ್ಟೋ ಅಭ್ಯಾಸ ನಿನ್ಗಿರ್ಬೋದು, ನನ್ಗಿಲ್ಲ. ಹಾಗೆ ನನ್ನ ಚರಿತ್ರೆ ಬಗ್ಗೆ ನಗೋರ್ನ ಕಂಡ್ರೆ ನನಗಿಷ್ಟ ಇಲ್ಲ. ಐ ಹೇಟ್ ದೆಮ್. ಬಟ್ ಐ ರೆಸ್ಪೆಕ್ಟ್ ಯು. ಬಾಸ್ ಅಂತ ಅಲ್ಲ, ಗಂಡಸರು ಅಂತಲ್ಲ, ಮನುಷ್ಯರು ಅಂತ, ಹೆಚ್ಚಾಗಿ ಸ್ನೇಹಿತರು ಅಂತ. ಮತ್ತ್ಯಾಕೆ ಸಂದೇಹ? ಸ್ನೇಹದ ಮಧ್ಯದಲ್ಲಿ ಕುಸಿಯೋ ಯಾವ ಗೋಡೆನೂ ಇರಬಾರ್ದು ಸರ್. ಆಗ್ಲೇ ಸ್ನೇಹ ಗಟ್ಟಿ ಆಗೋದು. ಅಂದ್ರೆ ಹೆಣ್ಣು ಹೆಣ್ಣಿನ ಜೊತೆ ಇದ್ದ ಹಾಗೆ, ಗಂಡು ಗಂಡಿನ ಜೊತೆ ಇದ್ದ ಹಾಗೆ, ಹೆಣ್ಣು ಗಂಡು ಇಬ್ರು ಜೊತೆಯಾಗಿರ್ಬೇಕು ಅನ್ನೋ ಗಿಡ ನೆಟ್ಟಿರೋಳು ನಾನು. ನೀವು ಒಪ್ಪಿದ್ರೆ ಮರವಾಗಿ ಬೆಳೆಯುತ್ತೆ. ಈ ವಿಚಿತ್ರ ಸ್ನೇಹ ನೋಡಿ ಜನ ನಮ್ಮನ್ನ ಹುಚ್ಚರು ಅಂದ್ರೆ? ಈಗ ಮುಂದೆ ಅವರು ನಮ್ಮ ಹಾಗಿರೋ ಪ್ರಯತ್ನ ಪಡ್ತಾರೆ. ಆ ನಂಬಿಕೆ ನನಗಿದೆ. ಐ ವಿಶ್ ಯು ಆಲ್ ಸಕ್ಸಸ್. ಐ ಬಿ ಯುವರ್ ಫ್ರೆಂಡ್ ಫಾರ್ ಎವರ್. ಥ್ಯಾಂಕ್ ಯು. ನಿನಗೋಸ್ಕರ ರೆಸ್ಟೋರೆಂಟ್ ಅಲ್ಲಿ ಕಾಯ್ತಿದ್ದೆ. ಕಾಯ್ತಿರ್ಲಿ ಅಂತ ಬೇಕು ಅಂತಾನೆ ಬಿಟ್ಟು ಬಂದೆ. ಅಂದ್ರೆ? ಹಾ, ಒಂಟಿ ತರ ಅಂದ್ರೆ ಏನು ಅಂತ ನಿಂಗೆ ಗೊತ್ತಾಗ್ಬೇಕು ಅಂತ ನೀನಲ್ಲಿ ಬಂದ ತಕ್ಷಣ ಬೇಕು ಅಂತಾನೆ ಇಲ್ಲಿ ಬಂದೆ. ರಾಮ್, ವಾಟ್ ಯು ಮೀನ್? The way you did it to me. ಕೇವಲ ಒಂದ್ ಕಪ್ ಟೀಗೋಸ್ಕರ ನನ್ನನ್ನೇ ತಿರಸ್ಕರಿಸಷ್ಟು ಅಸಡ್ಡೆನಾ ನಿನಗೆ? ನಾನೇನ್ ಬೇಕು ಅಂತ ಮಾಡ್ಲಿಲ್ಲ, ನನ್ನ ಅವಶ್ಯಕತೆ ಅವ್ರಿಗಿತ್ತು. ಅಂದ್ರೆ ನಿನ್ನ ಅವಶ್ಯಕತೆ ನನಗಿಲ್ಲ ಅಂತ ನಿನ್ನ ಮಾತಿನ ಅರ್ಥ? ಹೀಗೆ ಟಬ್ಲಿಯಾಗಿ ನಾಟಕ ಆಡಿ ಹುಡುಗಿರನ್ನ ಬುಟ್ಟಿಗೆ ಹಾಕೊಳ್ಳೋ ಬೇಯಂಜನ ನೋಡ್ಬಿಟ್ಟಿದ್ದೀನಿ ನಾನು. ವುಮನೈಸರ್ಸ್, ಬ್ಲಡಿ ಹುಕರ್ಸ್ ದೀಸ್ ಪೀಪಲ್ ಆರ್. ರಾಮ್, ನೀನ್ ಯಾಕೆ ಎಲ್ಲರೂ ಬೈತಿದ್ಯಾ? ವಾಟ್ಸ್ ರಾಂಗ್ ವಿತ್ ಯು? ಐ ಡೋಂಟ್ ನೋ ಯಾರ್. ನೀನ್ ಯಾರ ಜೊತೆ ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಆದ್ರೆ ನನಗೆ ನಿನ್ ಬಿಟ್ಟಿರಕ್ಕಾಗ್ತಿಲ್ಲ. ನೀನ್ ಇಲ್ದಿದ್ರೆ ಹೇಗೆ ಅನ್ಸ್ಬೇಕು ಗೊತ್ತಾ? ದೇಹ ಬೇರೆ ಉಸಿರು ಬೇರೆ ಅನಿಸ್ತಾ ಇದೆ. ಇತ್ತೀಚೆಗೆ ನೀನು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದೀಯ. ಎಲ್ಲೋ ನಾನು ಒಂಟಿ ಆಗ್ತಿದ್ದೀನಿ ಅನಿಸ್ತಾ ಇದೆ. ಏನೇನೋ ಹೆದರಿಕೆ ಶುರು ಆಗ್ಬಿಟ್ಟಿದೆ. ಐ ಆಮ್ ಸ್ಕೇರ್ಡ್, ಐ ಆಮ್ ಗೋಯಿಂಗ್ ಮ್ಯಾಡ್ ಯಾರ್. ನೋಡು, ನಿನ್ನ ನೋಯಿಸ್ಬೇಕು ಅನ್ನೋ ಇಂಟೆನ್ಷನ್ ನನಗಿಲ್ಲ. ನೀರಲ್ಲಿ ಮುಳುಗ್ತಾ ಇರೋ ವ್ಯಕ್ತಿಗೆ ಹುಲ್ಲುಕಡ್ಡಿ ಸಹಾಯ ಮಾಡಿದೆ. ಐ ಜಸ್ಟ್ ಹೆಲ್ಪ್ ದ ಮ್ಯಾನ್ ಇನ್ ಟ್ರಬಲ್. ಅಷ್ಟಕ್ಕೆ ನೀನು ಒಂಟಿ ಅನ್ಕೊಂಡ್ರೆ ಹೇಗೆ? ನಾನು ನಿನ್ ಜೊತೆಲೇ ಇದ್ದೀನಿ, ನಿನ್ ಹತ್ರನೇ ಇದ್ದೀನಿ, ನಿನ್ ಒಳಗೆ ಇದ್ದೀನಿ. ನಿನಗ್ ಫೀಲ್ ಆಗ್ತಿಲ್ವಾ? ಕಮ್ ಆನ್, ಹೋಲ್ಡ್ ಮೀ. ಈಗ ಆದ್ರೆ ಒಂದೊಂದ್ಸಲ ತಾನೇ. ಡೋಂಟ್ ಥಿಂಕ್ ಆಫ್ ಇಟ್. ಬಾ, ಊಟ ಮಾಡೋಣ. ಅಬ್ಬಾ, ಬಾಸ್ ಕಾಣಿಸ್ತಾನೆ ಇಲ್ಲ. ರಜದಲ್ಲಿದ್ದಾರಾ? ನಿಮಗ್ ಗೊತ್ತಿಲ್ವಾ? ಏನು, ಅವ್ರಿಗೆ ಆಕ್ಸಿಡೆಂಟ್ ಆಗಿದೆಯಲ್ಲ? ಎಲ್ಲಿ? ಠಾಗೋರ್ ಪಾರ್ಕ್ ಹತ್ರ. ಓ ಮೈ ಗಾಡ್.
ನಮಗೋಸ್ಕರ ತುಡಿಯೋ ಒಂದು ಜೀವ ಇದೆ ಅಂತ ನೋಡೋಕೆ ಆಪರೇಟರ್ ಕೈಲಿ ಸುಳ್ಳು ಹೇಳಿಸ್ದೆ. ನೀವು ಬಂದ್ರಿ. ಸಾರಿ ಟು ಟ್ರಬಲ್ ಯು. ಇಷ್ಟೇನಾ? ನನಗೆಷ್ಟೇ ಕಷ್ಟ ಕೊಟ್ಟರು ಪರವಾಗಿಲ್ಲ. ನೀವು ಎಲ್ಲರ ಹಾಗೆ ನಗ್ತಾ ಇದ್ರೆ ಸಾಕು. ಆ ಕಾಲ, ಉದುರೋಗಿರೋ ಈ ಹೂಗಳು ಮತ್ತೆ ಯಾವತ್ತೂ ಬರೋಲ್ಲ. ಯಾಕೆ ಹಾಗಂತೀರಾ? ಪ್ರೀತಿಸೋರು ಯಾವತ್ತಿದ್ರು ವಾಪಸ್ ಬಂದೇ ಬರ್ತಾರೆ. ಬನ್ನಿ ಸರ್, ರಾಮ್ನ ಪರಿಚಯ ಮಾಡಿಸ್ತೀನಿ. ಸಾರಿ ಜಾನಕಿ, ನಿನ್ ಜೊತೆ ಸ್ವೀಟ್ ತಿಂದ್ಮೇಲೆ ಯಾರಾದ್ರೂ ಕಾಫಿ ಕುಡಿತಾರ? ಅದು ಅಲ್ಲದೆ ಮನೇಲಿ ಯಾರು ಇಲ್ಲ ಅಂತ ಕಾಣುತ್ತೆ. ಊಟ ಮಾಡಿ ಹೀಗೆ ತಿರ್ಗಾಡಕ್ ಹೋಗಿರ್ಬೇಕು. ತಿರ್ಗಾಡಕ್ಕೋ ವನವಾಸಕ್ಕೋ? ಹೆಸರು ಬೇರೆ ರಾಮ ಅಂತಿದೆ. ಹಾಗೇನಿಲ್ಲ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಬಾಯ್. ನಿಮ್ಗೇನಾಗಿದೆ? ನಿಮ್ಗೇನ್ ಬುದ್ಧಿ ಇಲ್ವಾ? ಹೀಗ ಭಯ ಬೀಳ್ಸೋದು? ಓ ಮೈ ಗಾಡ್, ಐ ಸ್ವೇರ್ ನಾ ತುಂಬಾ ಹೆದರ್ಬಿಟ್ಟಿದೆ. ರಾಮ್, ಯಾಕೆ ಹಾಗೆ ನಿಂತಿದ್ಯಾ? ನಮ್ ಬಾಸ್ ಬಂದಿದ್ರು, ಪರಿಚಯ ಮಾಡ್ಸೋಣ ಅಂತಿದ್ದೆ. ಲೈಟ್ ಇಲ್ದೇ ಇರೋದನ್ನ ನೋಡಿ ನೀನಿಲ್ಲ ಅಂತ ಹೊರಟೋದ್ರು. ಸ್ವೀಟ್ ತಿಂದ ಮೇಲೆ ಕಾಫಿ ಕುಡಿಯೋ ಅಭ್ಯಾಸ ಅವ್ರಿಗಿಲ್ವಲ್ಲ. ಏ ರಾಮ್, ಯಾಕೊಂಥರ ಇದೆಯಾ? ಹುಷಾರಿಲ್ವಾ? ಕ್ಯಾನ್ಸರ್ ಬಂದಿದೆ. ಒಂದ್ ಪೋರ್ಷನ್ ಲಕ್ವ ಹೊಡೆದಿದೆ. ವಾಟ್? ನನಗಲ್ಲ, ನಮ್ ಜೀವನಕ್ಕೆ. ಸಮಾನಾಂತರವಾಗಿ ನಡೆಯಕ್ಕಾಗ್ತಾ ಇಲ್ಲ. ಯಾವುದೋ ಲೊಡ್ಕಾಸಿ ಎತ್ತಿನ ಗಾಡಿ ಮೇಲೆ ಕೂತ್ಕೊಂಡು ಗುಡ್ಗಾಡ್ನಲ್ಲಿ ಪ್ರಯಾಣ ಮಾಡ್ತಿರೋ ಹಾಗಿದೆ. ರಾಮ್, ನೀನೇನ್ ಹೇಳ್ತಿದ್ಯಾ? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ನಿನಗೇನು ಅರ್ಥ ಆಗಲ್ಲ. ನಾನು ಎಲ್ಲ ಅರ್ಥ ಮಾಡ್ಕೊಂಡು ವ್ಯರ್ಥವಾಗಿ ಕೂತ್ಕೊಂಡಿದ್ದೀನಿ. ಪ್ಲೀಸ್ ಸ್ವಿಚ್ ಆಫ್ ದಿ ಲೈಟ್ಸ್. ರಾಮ್, ಪ್ಲೀಸ್ ಲೀವ್ ಮೀ ಅಲೋನ್. ರಾಮ್, ನನ್ನಿಂದೇನಾದ್ರೂ ತಪ್ಪಾಯ್ತಾ? ತಪ್ಪು ನಿಂದಲ್ಲ, ನಂದು. ಮೈ ಬ್ಲಡಿ ಮಿಸ್ಟೇಕ್. ಒಂದು ಅದ್ಭುತ ಅಂತಾನೆ ನೋಡ್ತಾ ನಿಂತ್ಬಿಟ್ಟೆ. ನನಗೆ ಗೊತ್ತಿಲ್ಲದೆ ನೀನ್ ಹಿಂದೆ ಒಂದು ಕಾರಣದ ಗುಡ್ಡೆನೇ ಬರೆದಾಕ್ರೆ. ಸಣ್ಣ ಮಗು ತರ ನೀನ್ ಹೆಜ್ಜೆನ ಗುರ್ಚಿಟ್ಕೊಂಡು ಹಿಂಬಾಲಿಸ್ತಾ ಇದ್ದೆ. ನನ್ನವರು ಅಂತ ನನ್ನ ಜಗತ್ತಲ್ಲಿ ಯಾರಿಲ್ಲದೆ ಇದ್ರು ಪರವಾಗಿಲ್ಲ, ನೀನ್ ಒಬ್ಬಳಿದ್ಯಾ ಅಂತ ನಂಬ್ಕೊಂಡಿದ್ದೆ. ಅನಿವಾರ್ಯ ಅಂತ ಆ ಕಡೆ ಹೋದ್ನೆ ಹೊರತು ನಿನ್ನ ನೋಯಿಸ್ಬೇಕು ಅಂತಲ್ಲ. ಡೋಂಟ್ ಡೌಟ್ ಮೀ ರಾಮ್. ನಮ್ಮಿಬ್ಬರ ನಂಬಿಕೆನೇ ಈ ಮನೆ ತಾರಿಸಿ, ನಮ್ ಹೃದಯನೇ ಈ ಮನೆ, ನಮ್ ಪ್ರೀತಿನೇ ತಳಹದಿ. ಸಂದೇಹದ ಯಾವುದೇ ಬೆರುಕಿನಿಂದ ಈ ಮನೆ ಕುಸಿಬಾರದು. ಅದನ್ನ ಹೇಳಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ ಜಾನು. ಮತ್ತೆ ನನಗೆ ನೀನು, ನಿನಗೆ ನಾನು ಸಿಗೋದಿಲ್ಲ. ಈ ಅವಕಾಶ ನಾವು ಬಿಡಬಾರದು. ಹೀಗೆ ನಾವು ದೂರ ಹೋಗ್ತಾ ಇದ್ರೆ ಒಂದ್ ದಿವಸ ಒಬ್ಬರನ್ನೊಬ್ರು ಬರ್ತೇ ಬಿಡ್ತೀವಿ. ಎಲ್ರನ್ನೂ ಎದುರಿಸಿ ಧೈರ್ಯವಾಗಿ ಬದುಕ್ತೀವಿ ಅಂತ ಎಷ್ಟು ದೂರ ಬಂದಿದ್ದೀವಿ. ಆದ್ರೆ ಈ ಪ್ರಯಾಣ ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಬಹಳಷ್ಟು ದೂರ ಇದೆ. ಅದನ್ನ ನಾವಿಬ್ರು ಜೊತೆಗಿದ್ದೇ ಸಾಧಿಸಬೇಕು. ಜೊತೆಗಿರ್ಬೇಕು ಜಾನು. ವಿ ಹ್ಯಾವ್ ಟು ಬಿ ಟುಗೆದರ್, ಯು ಅಂಡ್ ಮೀ. ವಿ ಆರ್ ಮೇಡ್ ಫಾರ್ ಈಚ್ ಅದರ್, ನಾಟ್ ಫಾರ್ ಅವರ್ಸೆಲ್ವ್ಸ್. ನೀನಿಷ್ಟು ಒಂಟಿಯಾಗಿದೀಯಾ, ಇಷ್ಟು ಆಳವಾಗಿ ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಿರ್ಲಿಲ್ಲ. ಐ ಹೇಟ್ ಮೈ ಸೆಲ್ಫ್. ನಾಳೆಯಿಂದ 3 ದಿನ ನಾನು ಎಲ್ಲೂ ಹೋಗಲ್ಲ. ನೀನು, ನಾನು, ನಮ್ ಪ್ರೀತಿ ಅಷ್ಟೇ. ಮೈನ್ ಡೋರ್ ಲಾಕ್, ಹಿಂದ್ಗಡೆಯಿಂದಾನೇ ಓಡಾಟ. ಮನೆಗೆ ಯಾರೂ ಬರಲ್ಲ, ಸರಿನಾ? ಏನ್ ಯಾವಾಗ್ಲೂ ಜಾನು ಜಾನು ಅಂತ? ಎಲ್ಲಿ ಹೊರಟಿದ್ದೀರಾ? ಅದು ಈ ಉತ್ತಮೋತ್ತಮರಲ್ಲಿನ ಪುರುಷೋತ್ತಮ ಇನ್ನೂ ಆಫೀಸು ರಜಾ ಹಾಕಿಲ್ಲ. ಹೋಗಿ ರಜಾ ಹಾಕ್ಬಿಟ್ಟು ಬರ್ತೀನಿ. ಓಕೆ? ನೀವು ಹೋದ್ರೆ ನಾನು ಒಬ್ಳೆ ಇಲ್ಲ ಏನ್ ಮಾಡ್ಲಿ? ನಾನು ಆಫೀಸ್ಗೆ ಹೋಗ್ತೀನಿ. ಗಡ್ಡಿ, ನೀನ್ ಕೇಳಿದ ಅವಧಿ ಇನ್ನೂ ಮುಗ್ದಿಲ್ಲ. ಮುಗಿಯೋ ತನಕ ಕಾಯ್ತಿರೋ. ನಾನು ಹಿಂಗೋಗಿ ಹಂಗ್ ಬಂದ್ಬಿಡ್ತೀನಿ. ಬಾಯ್. ಸರಿ.
ಹಲೋ ರಾಮ. ಹಲೋ ಸೀತಾ. ಮೆಣಸಿನ್ಕಾಯಿ ತಿಂತೀರಾ? ಬೇಡ. ಕ್ಯಾರೆಟ್ ಬೇಕಾ? ಯಾಕೆ ಮುನಿಸ್ಕೊಂಡಿದ್ದೀರಾ? ಏನಾಯ್ತು ನಿಮ್ಗೆ? ಸೀತಾ, ರಾಮ, 1 minute. ಡ್ಯಾಡಿ, ಡ್ಯಾಡಿ. ಜಾನು, ಎಲ್ಲಿದ್ಯಮ್ಮ ನೀನು? ನಾನು ಒಳಗಡೆ ಇದ್ದೀನಿ ಡ್ಯಾಡಿ. ಇದೇನಮ್ಮ ಇದು? ಹೊರಗಡೆ ಲಾಕ್ ಹಾಕಿದೆ, ನೀ ಒಳಗಡೆ ಇದೆಯಾ? ಆರಾಮ್ ನೀನ್ ಕೂಡ ಹಾಕಿದಾನಾ? ಅದು ಒಂದ್ ದೊಡ್ಡ ಕಥೆ, ಇಲ್ಲಿ ಹೇಳಕ್ಕಾಗಲ್ಲ. ನೀವು ಹಿಂದ್ಗಡೆ ಬಾಗ್ಲಿಂದ ಬನ್ನಿ, ಹೇಳ್ತೀನಿ. ಸರಿ ಅಮ್ಮ. ಹಾ, ಬನ್ನಿ. ಹಾಯ್ ಡ್ಯಾಡಿ, ನಿಮ್ಮ ನೋಡಿ ತುಂಬಾ ಸಂತೋಷ ಆಯ್ತು. ಚೆನ್ನಾಗಿದ್ದೀರಾ? ನೀನ್ ಬಿಟ್ಟಿರೋಕ್ಕಾಗಲ್ಲಮ್ಮ, ಅದಕ್ಕೆ ಬಂದ್ಬಿಟ್ಟೆ. ಅದ್ ಸರಿ, ನಿಮ್ ಮನೆ ಬಾಗ್ಲು ಯಾವಾಗಲೂ ತೆಗೆದಿರುತ್ತೆ ಅಂತಿದ್ದೆ, ಇಲ್ಲಿ ನೋಡಿದ್ರೆ. ಅಯ್ಯೋ ಸಾರಿ ಡ್ಯಾಡಿ, ಒಂದ್ ನಿಮಿಷ. ಡ್ಯಾಡಿ, ಬಾಗಿಲು ತೆಗಿಯಕ್ಕಾಗ್ತಿಲ್ಲ. ಅಲ್ಲೇನಾದ್ರೂ ಆಯ್ತಮ್ಮ, ನೋಡ್ತೀನಿ. ವಾಟ್ಸ್ ಹ್ಯಾಪಂಡ್? ಏನಮ್ಮ ಇದು? ಅಯ್ಯೋ, ಏನು ಸಿಕ್ಕಾಕೊಂಡಿಲ್ಲಮ್ಮ. ಸಿಕ್ಕಾಕೊಂಡಿರೋದು ನೀನು. ನಾನು ನಿನಗೆ ಮೊದಲೇ ಹೇಳಿದೆ, ರಾಸ್ಕಲ್ ನಿನ್ನ ಕಡೆಗೂ ಲಾಕ್ ಮಾಡಿ ಕೂಡ ಹಾಕಿದ್ದಾನೆ. ನಾನಿಗೆ ಮೊದಲೇ ಹೇಳಿದೆ, ನನ್ನ ಮಾತಲ್ಲಿ ಕೇಳ್ತೀಯ? ರಾಮ ಜೊತೆಗಿರ್ತಾನೆ, ದುರಂಕಾರ ನಿನಗೆ. ಹಾಯ್. ನನ್ ಮನೆ ತಾನೇ ಇದು. ಇದೇನೇ ವಿಚಿತ್ರ? ಅಯ್ಯೋ, ನೀನೀಗ ನಾಚ್ಕೊಂಡ್ಬಿಟ್ರೆ ಹೆಂಗೆ ಮುಖ ನೋಡ್ಲಿ? ಎಲ್ಲ ಇವ್ಲಾ. ನಿಮ್ ಜಾನ್ಕಿನೇ. ಧರ್ಮಪತ್ನಿ ಏನ್ ಮಾಡ್ತಾಳೆ? ತಾಯಿ ಬಿಚ್ತಾಳೆ, ಬ್ರೀಫ್ ಕೇಸ್ ತೆಗೆದಿಡ್ತಾಳೆ. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಕಾಲ್ ಮೇಲಿಡಿ. ಶೂ ಬಿಚ್ತಾಳೆ. ನಾನು ಹೀಗಿರ್ಬೇಕು ಅಂತ ತಾನೇ ನಿಮ್ಮ ಆಸೆ? ಅಯ್ಯೋ ಜಾನು, ಒಂದ್ ದಿನ ಮನೇಲಿ ಇದಕ್ಕೆ ಹೀಗಾಗಿದೆಯಲ್ಲ, ಇನ್ನು ವರ್ಷ ಪೂರ ಇದ್ದಿದ್ರೆ ಹೇಗಾಗ್ತಿದ್ದೆ ಗೊತ್ತಾ? ನಿಮ್ಮ ಅಜ್ಜಿ. ಅಲ್ಲ ಅಮ್ಮ ಅಮ್ಮ ಅಮ್ಮ. ಐ ಆಮ್ ಸೋ ಹ್ಯಾಪಿ. ಈಗ ತಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಜಾನು. ಆದ್ರೆ ನೀವು ಮಾತ್ರ ನನ್ನ ಅರ್ಥ ಮಾಡ್ಕೊಂಡಿಲ್ಲ. ಯಾಕೆ ಪುಟ್ಟ? ಮತ್ತೆ ರಜಾ ಹಾಕ್ ಬರ್ತೀನಿ ಅಂತ ಹೇಳೋಗಿ ಈಗ ಬರ್ತಿದ್ದೀರಾ? ಆ ಬಾಸ್ ಹತ್ರ ಕೇಳಿದೆ, ಆ ಬಾಡಿ ನಮ್ಮ ರಜಾ ಕೊಡ್ಲೇ ಇಲ್ಲ. ಸರಿ, ಕೊಡದೆ ಇದ್ರೆ ಕತ್ತೆ ಬಾಲ. ನಾಳೆ ಹೇಗಿದ್ರು ಭಾನುವಾರ. ಅದಕ್ಕೆ ನಾನು ಸುಮ್ಮನೆ. ಆ ವಿಷಯ ಬಿಡು. ಈಗ ಹೊಟ್ಟೆ ಕವ ಅಂತಿದೆ, ಮಿಕ್ಕಿದ್ದೆಲ್ಲ ಡವ ಡವ ಅಂತ ಇದೆ. ಮೊದಲು ಸ್ನಾನ, ಆಮೇಲೆ ಮಿಲ್ಸ್. ಸ್ನಾನ ಬೇಡ. ಇಲ್ಲ, ಹೋಗ್ರಿ. ಜಾನು, ಬೇಗ ಸ್ನಾನ ಮಾಡಿ, ನೀರಿದೆ ಅಂತ ಮಕ್ಕಳಾಟ ಆಡ್ಬೇಡಿ. ಜಾನು, ನಾನು ಸ್ಲಿಪ್ಪರ್ ಅಲ್ಲಿ ನೋಡಿದ್ಯಾ? ನಿಮ್ ಸ್ಲಿಪ್ಪರು, ಶೂ, ಬಟ್ಟೆ ಎಲ್ಲ ಒಗೆದು ಹಾಕಿದೀನಿ. ಅಯ್ಯೋ, ಇವತ್ತೇನು ಅಮ್ಮವ್ರು ಇಷ್ಟೊಂದು ಮಾಡ್ತಿದ್ದಾರೆ? ಬನ್ನಿ. ಥ್ಯಾಂಕ್ ಯು. ಹೊಟ್ಟೆ ತಾಳ ಹೊಡಿತಿದೆ. ಏನ್ ಮಾಡಿದ್ಯಾ? ಸ್ವಲ್ಪ ತಾಳಿ ಸರ್. ಗಮ್ಮ ಗಮ್ಮ ಅಂತ ವಾಸನೆ ಬರ್ತಾರೆ. ಹಾಕು ಹಾಕು ಹಾಕು, ಬೇಗ ಹಾಕು ಬೇಗ. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಇವತ್ತಿನ ಸ್ಪೆಷಲ್ ತಿನ್ನಿ. ಯಾಕೀಗೆಲ್ಲ ಮಾಡ್ತಾ ಇದ್ಯಾ? ಡೋಂಟ್ ಟಚ್ ಮೀ. ಜಾನು, ಜಾನು, ಕೆಲಸದಿಂದ ಸುಸ್ತಾಗ ಬರೋ ಗಂಡನಿಗೆ ಹೀಗೇನ ಟ್ರೀಟ್ ಮಾಡೋದು? ಅದು ಗಂಡನ್ಗಲ್ಲ, ಜೈಲರ್ಗೆ. ಲುಕ್ ಜಾನು, ನಾನು ಬೇಕು ಅಂತ ಬೀಗ ಹಾಕೊಂಡು ಹೋಗ್ಲಿಲ್ಲ. ಅದು ಅದು ಏನೋ ಜ್ಞಾನದಲ್ಲಿ ಹಿಂದ್ಗಡೆ ಬಾಗಿಲು ಹಾಕೊಂಡು ಹೋಗ್ಬಿಟ್ಟಿದ್ದೇನೆ. ನನ್ನ ನಂಬು. ಡೋಂಟ್ ಟಚ್ ಮೀ ರಾಮ್. ನೀನ್ ಮೊದಲ ತರ ಇಲ್ಲ. ಇಬ್ರು ಒಟ್ಟಿಗೆ ಇರೋಕ್ ಶುರು ಮಾಡಿದ್ಮೇಲೆ ನಿನ್ ಬುದ್ಧಿ ಹುಳ ಬಿದ್ದಿದೆ. ನಾನು ಹೊರಗೆ ಹೋಗೋದನ್ನ, ಜನರ ಜೊತೆ ಬೆರೆಯೋದನ್ನ ತಡೆದು ನೀನ್ ಸ್ವಂತಕ್ಕೆ ಇಟ್ಕೊಳ್ಳೋ ಪ್ರಯತ್ನ ನಿಂದು. ಯಾಕೆ ಹೀಗಾಗ್ಬಿಟ್ಟೆ ನೀನು? ಆ ಚಾರ್ಲಿ ಇನ್ನೋಸೆನ್ಸ್ ಇಲ್ಲಿ. ಐ ಕಾಂಟ್ ಬಿಲೀವ್ ದಿಸ್. ಐ ಕಾಂಟ್ ಬಿಲೀವ್ ದಿಸ್. ನೀನ್ ಅನ್ಕೊಂಡಿದ್ದಕ್ಕಲ್ಲ ನಾನು ಬಾಗಿಲು ಹಾಕಿದ್ದು. ನಿನ್ನ ಸೇಫ್ ಆಗಿ ಇಟ್ಕೋಬೇಕು, ನಿನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅನ್ನೋ ಆತರದಲ್ಲಿ ಹೀಗೆಲ್ಲ ಮಾಡ್ಬಿಟ್ಟೆ. ನಿನ್ ಸೇಫ್ಟಿ ನಾನು ಬಲಿ ತಗೋತಿದೆ. ಇವತ್ ನಮ್ ಡ್ಯಾಡಿ ಬಂದಿದ್ರು.
ಕಿಟಕಿಲೇ ನನ್ನ ಮುಖ ನೋಡ್ಕೊಂಡು ಹೋದ್ರು. ನನಗಿರ್ಲಿ, ಅವ್ರಿಗೇನ್ ಅನ್ಸಿರ್ಬೇಕು? ಜಸ್ಟ್ ಥಿಂಕ್ ಆಫ್ ಇಟ್. ಐ ಆಮ್ ಸಾರಿ. ಸಾರಿ ಅಂತೆ. ಇನ್ನು ಸಾರಿ ಯಾರಿಗ್ ಬೇಕು? ನಾಳೆ ನನ್ನ ತಂದೆ ನೋಡಕ್ ಹೋಗ್ತಿದ್ದೀನಿ. ತಡೆಯೋಕ್ ಪ್ರಯತ್ನ ಪಟ್ರೆ ನಮಸ್ಕಾರ. ಜಾನು ಇಲ್ವಾ? ನೀನ್ ಯಾಕಿಲ್ ಬಂದೆ? ಜಾನು ನೋಡೋದಕ್ಕೆ. ಹುಷಾರಿಲ್ಲ ಅಂತ ಕೇಳ್ಪಟ್ಟೆ. ಈಗ ಹೇಗಿದ್ದಾರೆ? ನಿಮ್ ಆಫೀಸಲ್ಲಿ ಯಾವುದೇ ಹುಡುಗಿ ಹುಷಾರಿಲ್ಲದೆ ಇದ್ರು ಇದೇ ತರ ಹೋಗಿ ವಿಚಾರಿಸ್ತೀರಾ? ಆದ್ರೆ ಜಾನು... ಡೋಂಟ್ ಕಾಲ್ ಹರ್ ಜಾನು. ಶಿ ಇಸ್ ನಾಟ್ ಜಾನು, ಶಿ ಇಸ್ ಮಿಸಸ್ ಜಾನು, ಮೈ ವೈಫ್. ಐ ಡೋಂಟ್ ಲೈಕ್ ಎನಿಬಡಿ ಕಾಲಿಂಗ್ ಹರ್ ಬೈ ಹರ್ ನೇಮ್. ಗೆಟ್ ಇಟ್? ಆಕೆ ನಿಮ್ಮ ಹೆಂಡ್ತಿನೇ, ಹಾಗೆ ನನ್ನ ಕ್ಲೋಸ್ ಫ್ರೆಂಡ್. ಕ್ಲೋಸ್? ಎಷ್ಟು ಕ್ಲೋಸ್ ರೀ? ಇಷ್ಟು ಇಷ್ಟು ಇಷ್ಟು? ಅದೇನ್ರಿ ಗಂಡು ಹೆಣ್ಣಿನ ಮಂದಿ ಅಷ್ಟೊಂದು ಕ್ಲೋಸ್ನೆಸ್? ತಬ್ಲಿ ಅಂತ ನಾಟಕ ಆಡಿ ದೇಹಕ್ಕೆ ನೇತಾಡ್ಕೊಳ್ಳೋ ಬಾವಲಿಗಳು ನೀವು. ಬಾವಲಿಗಳು ನಾವಾಗಿದ್ದಿದ್ರೆ ತಲೆ ಕೆಳಗಾಗ್ತಿದ್ವಿ ಮಿಸ್ಟರ್ ರಾಮ್. ನಾವು ಸ್ನೇಹಿತರು, ಮೇಲಾಗಿ ಮನುಷ್ಯರು. ಅದಕ್ಕೆ ತಲೆ ಎತ್ತಿ ನಿಂತಿದ್ವಿ. ಎತ್ತಿರೋ ತಲೆ ಅಲ್ಲೇ ಉಳ್ಕೋಬೇಕು ಅಂದ್ರೆ ಈಗ ತಲೆ ಬಗ್ಸ್ಕೊಂಡು ಹೊರಟೋಗು. ಕತ್ ಎತ್ತಿದ್ರೆ ಕುತ್ತಿಗೆ ಕೈ ಹಾಕ್ಬೇಕಾಗುತ್ತೆ. ಹೋಗ್ತೀನಿ. ಆದ್ರೆ ಜಾನು ಹೇಗಿದ್ದಾಳೆ ಅಂತ ತಿಳ್ಕೊಂಡ್ಮೇಲೆ. ಜಾನು ಹೇಗಿದ್ದಾಳೆ ಅಂತ ತಿಳ್ಕೊಳ್ಳೇಬೇಕಾ? ನೋವಾಗ್ತಿದೆಯಲ್ಲ? ಹೀಗೆ ಹೀಗೆ ಜಾನು ನೋವು ಅನುಭವಿಸ್ತಾ ಇದ್ದಾಳೆ. ನಾವು ಗೆಟ್ ಔಟ್ ಆಫ್ ಮೈ ಹೌಸ್. ಗೆಟ್ ಔಟ್! ರಾಮ್, ಬಹಳ ತಪ್ಪು ಮಾಡ್ತಾ ಇದ್ದೀರಾ. ನಿಮ್ ತಲೆ ಮೇಲೆ ನೀವೇ ಕಲ್ಲು ಹಾಕೋತಾ ಇದ್ದೀರಾ. ನನ್ ಮಾತು ಕೇಳಿ. ನನ್ ತಲೆ ತಾನ್ರಿ ಇದಕ್ಕಿಂತ ದೊಡ್ಡ ಕಲ್ಲು ಹಾಕೋತೀನಿ. ನಿಮ್ ಹೇಸಿಗೆ ನೋಡೋದಕ್ಕಿಂತ ಇದಷ್ಟೇ ಉತ್ತಮ. ಗೆಟ್ ಔಟ್! Get out of my house! I say get out of my house! Get out of my house! Out! Listen to me! Get out! Ram! Listen to me! Get out! Better out! You're making a mistake! Get out! Ram, listen to me! Just listen to me! ನನ್ನ ಮುಷ್ಟಿ ಸುತ್ತಿಗೆ ಇದ್ದಾಗೆ. ನಾನು ಹೊಡೆದ್ರೆ ನೀನು ಉಳಿಯೋದಿಲ್ಲ. ನೀನು ಉಳಿಬೇಕು ಅನ್ನೋದೇ ನನ್ನ ಆಸೆ. ಹ್ಯಾವ್ ಎ ನೈಸ್ ಡೇ. ಅರೆ, ನೀವಾ? ಏನ್ ಈ ಕಡೆಯಿಂದ ಬರ್ತಾ ಇದ್ದೀರಾ? ಅದೇನದ್ ರಕ್ತ? ಇದೆಲ್ಲ ನಾನಾ ಮಾಡಿದ್ದು. ಸೂಪರ್! ಇವತ್ತು ಜಾನುಗೆ ಒಳ್ಳೆ ಸರ್ಪ್ರೈಸ್. ಹಾಯ್ ಜಾನು. ಹಾಯ್, ಡಿನ್ನರ್ಸ್ ರೆಡಿ. ಸೂಪರ್ ಅಡಿಗೆ ಮಾಡಿದ್ದೀನಿ. ಗಮ 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 ಅಂತ ವಾಸನೆ ಬರ್ತಿದ್ದಲ್ಲ. ಚಾರ್ಲಿಯ ಕೈ ಚಲಕ. ಜಾನು, 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 ಏನ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಿದ್ಯಾ? ನಾವು ಹೊರಗೆಲ್ಲ ಹೋಗ್ತಿಲ್ವಲ್ಲ? ನೀನ್ ಇಷ್ಟ ಬಂದಂಗೆ ಹೋಗ್ಬಿಟ್ಟು ಬರಕ್ಕೆ ಇದು ಛತ್ರ ಅಲ್ಲ, ನನ್ ಮನೆ. ನಾನ್ ನಿನ್ ಗಂಡ ಅನ್ನೋದನ್ನ ಮರಿಬೇಡ. ಅದು ನಂಬಿಕೆ ಅನ್ನೋ ಸೂರು ತಲೆ ಮೇಲಿದ್ದಾಗ, ಹೃದಯ ಅನ್ನೋ ಮನೇಲಿ ಉಸಿರಾಡ್ತಿದ್ದಾಗ, ಈಗ ಬೆರಡು ನಿನ್ ಸಂದೇಹಕ್ಕೆ ಸಿಕ್ಕಿ ಕುಸ್ತೋಯ್ತು. ಮನೆ, ಹೃದಯ ಎಲ್ಲ ಇದೆ. ನೀನ್ ತಿಳುವಳಿಕೆ ಸರಿ ಇಲ್ಲ ಅಷ್ಟೇ. ಹಾಗಾದ್ರೆ ನಾವಿಬ್ರು ಒಪ್ಕೊಂಡು ಆದರ್ಶದ ಮಧ್ಯೆ ಅಣ್ಮೆಗಳು ಹುಟ್ಟಿರೋ ಸುಳ್ಳ? ಆದರ್ಶ ಎಲ್ಲಿ ಬಂತು? ಆದರ್ಶ ಆದರ್ಶ ಶೇಟ್. ಏನ್ ಸಾಧಿಸ್ಬೇಕು ಅಂತಿದ್ಯಮ್ಮ? ನನ್ ಹೊಟ್ಟೆ ಬಿಟ್ಟು ಹಾಗೆ ಹೋಗ್ತೀಯ? ಇಷ್ಟು ದಿನ ಒಂಟಿಯಾಗಿ ಆಫೀಸಲ್ಲಿ, ಬೀದಿಯಲ್ಲಿ, ಈ ಕೆಟ್ಟ ಜನರ ಕ್ರೂರ ದೃಷ್ಟಿಯಲ್ಲಿ ಒಂಟಿಯಾಗಿ ಬೇಸರ ಆಗೋಗ್ಬಿಟ್ಟಿದೆ. ಐ ಆಮ್ ಫೆಡ್ ಅಪ್ ಯಾರ್. ನಾಟ್ ಅಗೈನ್. ದೊಡ್ಡದಾಗಿ ಕ್ರಾಂತಿ ಮಾಡ್ತಾಳಂತೆ. ನೀನೊಬ್ಳೆ ಅಂತಲ್ಲ,
ಶತಮಾನಗಳಿಂದ ಸಾವಿರಾರು ಹೆಂಗಸರು ಮನೆ ಮನೆಯಲ್ಲಿ ಬೀದಿ ಬೀದಿಯಲ್ಲಿ ಕ್ರಾಂತಿ ಮಾಡ್ತಾನೆ ಇದ್ದಾರೆ. ಏನಾಯ್ತು? ಪರಿಣಾಮ ದೊಡ್ಡ ಸೊನ್ನೆ. ಶಾಕಾದ ಜನರು ಈ ಕೋಟ್ಯಾಂತರ ಬಿಸಿರಕ್ತ ಹುಡುಗಿರ್ನ 4 ಅಡಿ ಭೂಮಿಯಲ್ಲಿ ಹುತ್ತಾಕ್ಬಿಟ್ಟು ಭಯ ಇಲ್ಲದೆ ಈಗಲೂ ದೇವತರ ಓಡಾಡ್ತಾನೇ ಇದ್ದಾರೆ. ಸತ್ತವರಿಂದಾನೇ ಕಲಿಲಿಲ್ಲ, ನಿನ್ನಿಂದ ನನ್ನಿಂದಾನೆ ಕಲಿತಾರೆ ಇವರು. ಜಾನು ಜಾನು ಜಾನು, ಲುಕ್ ಲುಕ್, ಐ ಲವ್ ಯು ಸೋ ಮಚ್ ಯಾರ್. ಐ ರೆಸ್ಪೆಕ್ಟ್ ಯು ಸೋ ಮಚ್. ನೋಡು ನೋಡು, ಬೇರೆ ಬೇರೆ ಯಾವ ಗಂಡಸರು ನಿನ್ನ ಇಷ್ಟು ಪ್ರೀತಿ ಮಾಡಕ್ ಸಾಧ್ಯನೇ ಇಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಬಾ ಬಾ ನನ್ನ ಜೊತೆ, ಕೂತ್ಕೋ. ನೋಡು ಜಾನು, ಲೈಫ್ ಅನ್ನೋದು ನೀನು ಅನ್ಕೊಂಡ್ರು ಆಗಲ್ಲ. ಇದೊಂದು ಪರಿಸ್ಥಿತಿ. ನಮ್ಮ ಸಂಬಂಧ ಇದ್ದಾಗೆ ಎಲ್ಲ ನಾವು ಮಾಡ್ಕೊಂಡಿದ್ದು. ಹೆಂಗಸರು ಗಂಡಸರನ್ನ, ಗಂಡಸರು ಹೆಂಗಸರನ್ನ ದಿನ ಹಾಕೊಳ್ಳೋ ಬಟ್ಟೆ ತರ ಚೇಂಜ್ ಮಾಡ್ಕೊಳಕ್ಕಾಗತ್ತಾ? ನೋಡು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದೊಂದು ಸಾರಿ ಮತ್ತೆ ನನಗ್ ನೀನು, ನಿನಗ್ ನಾನು ಸಿಗೋದಿಲ್ಲಮ್ಮ. ಈ ಅವಕಾಶ ಬಿಟ್ರೆ ನಾವು ಹೆಸರಿಲ್ಲದೆ ಅವ್ರ ತರ ಯಾವುದೋ ಚರಿತ್ರ ಪುಟದಲ್ಲಿ ಕಳೆದೋಗ್ತೀವಿ. ಲೆಕ್ಕ ಸಿಗದೆ ಇರೋ ಸಾಲಿನಲ್ಲಿ ನಿಲ್ಲೋಕೆ ನಾನ್ ತಯಾರಿಲ್ಲ. ಹೂತ್ ಹಾಕೋರ್ ಮಧ್ಯೆ ಹೋರಾಡೋದೇ ನನ್ನ ಗುರಿ. ಜಾನು ಜಾನು, ಜಾನು 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 ಪ್ಲೀಸ್ ಜಾನು. ನಾನು ಹೇಳ್ತಿರೋ ನಿನ್ ತಲೆ ಅರ್ಥ ಆಗ್ತಾ ಇಲ್ವಾ? ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ರಾಮ್, ಸರಿ ಇಲ್ಲ ಜಾನು, ನಿನ್ ತಿನ್ನಕ್ ಕಾಯ್ತಾ ಇದ್ದಾರೆ. ನನ್ನಿಂದ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನನ್ ಹೆಂಡತಿ ಮನೆ ಬಿಟ್ಟು ಹೋಗ್ಬಾರ್ದು. ನನ್ ಹೆಂಡತಿ ಮನೆ ಬಿಟ್ಟು ಹೋಗ್ಬಾರ್ದು ಜಾನು. ಜಾನು ಜಾನು, ನಾನ್ ನಿನ್ನ ಹೊರಗೆ ಹೋಗಕ್ ಬಿಡಲ್ಲ. ರಾಮ್, ಡೋಂಟ್ ಫೋರ್ಸ್ ಮೀ. ನೀನೇನೇ ಮಾಡಿದ್ರು ನಾನು ನಿನ್ ಜೊತೆ ಇರಲ್ಲ. ಐ ವಾಂಟ್ ಲೀವ್ ವಿತ್ ಯು. ಅದೇ ನನ್ ಬಿಟ್ಟು ಹೋಗ್ತಾ ಇದ್ರೆ ನಾನು ನೋಡೇ ಬಿಡ್ತೀನಿ. 4 ದಿನ ಆಚೆ ಹೋಗಿ ಮನೇಲಿ ಬಿದ್ದಿದ್ರೆ ನಾನು ಏನು ಅವ್ರೇನು ಎಲ್ಲ ಗೊತ್ತಾಗ್ಬಿಡ್ತೆ. ಬಿದ್ದಿರೋ ಪ್ರೀತಿ ಅಂದ್ರೆ ಏನು ಗೊತ್ತಾಗುತ್ತೆ. ಜಾನು, ನೀನೇನೇ ಮಾಡಿದ್ರು ನನ್ನ ತಡೆಯಕ್ಕಾಗಲ್ಲ. ನಾನ್ ನಿನ್ ಜೊತೆ ಇರಲ್ಲ. ಸುಮ್ನೆ ಹೆದರ್ಸಿದ್ಯಾ ಅಷ್ಟೇ. ನನ್ ಬಿಟ್ಟು ಹೋಗಲ್ಲ ಅಂತ ಗೊತ್ತು. ನಾನ್ ನಿನ್ ಜೊತೆ ಇರಲ್ಲ, ಇರಲ್ಲ, ಇರಲ್ಲ. ಹೋಗಲ್ಲ ಗೊತ್ತು. ಬಾಗಲ್ ತೆಗಿ, ಬಾಗಲ್ ತೆಗಿ. ರಾಮ್, ಏಯ್, ಶಟ್ ಅಪ್.
ಸಂಸಾರದಲ್ಲಿ ಪ್ರೀತಿ ಕಡಿಮೆ ಆದ್ರೆ ಹೆಣ್ಮಕ್ಳು ತವರಿಗೆ ಬಂದು ಕಣ್ಣೀರ್ ಹಾಕ್ತಾರೆ, ಇಲ್ಲ ಹೆರಿಗೆಗೋ ಶ್ರೀಮಂತಕ್ಕೂ ಬಂದು ಸಂತೋಷ ಪಡ್ತಾರೆ. ಇವಳು ಗರ್ಭಿಣಿನೂ ಆಗಿಲ್ಲ, ಕಣ್ಣೀರು ಹಾಕ್ತಾ ಇಲ್ಲ. ಇದ್ರ ಅರ್ಥ ಏನು? ಇದಕ್ಕೊಂದು ಸೈನ್ ಹಾಕೋ. ಬರೀ ಖಾಲಿ ಸ್ಟ್ಯಾಂಪ್ ಪೇಪರ್, ಏನು ಬರೋದಿಲ್ಲ. ನಿನಗೆ ಬರೆಯೋಕ್ಕಾಗಲ್ಲ, ನಾನೇ ಬರ್ಕೋತೀನಿ. ಇದು ನಿನ್ನ ಹತ್ರ ಇರೋ ಆಸ್ತಿ ಲಪಟಾಯಿಸಿಕೆ ಅಂತ ನಂಬ್ತೀಯಾ? ನನ್ನ ಹತ್ರ ಏನಿದೆ? ಇದ್ದಿದ್ದೊಂದೇ ಒಂದು ಪ್ರೀತಿ, ಅದನ್ನು ಯಾವಾಗಲೂ ಕಳ್ಕೊಂಡ್ಬಿಟ್ಟೆ. ಈಗ ಇದನ್ನ ಡೈವರ್ಸ್ ಪೇಪರ್ ಮಾಡ್ಕೋಬೋದಲ್ಲ? ಯಾಕೆ ಏನೋ ಕಳ್ಕೊಂಡಂತ ನಿಂತುಬಿಟ್ಟೆ? ನನ್ನ ಹತ್ರ ಏನ್ ಬೇಕಾದ್ರೆ ಕೇಳಿ, ಬಿಟ್ಕೊಡ್ತೀನಿ. ಅವಳು ಮಾತ್ರ ಬಿಟ್ಕೊಡಕ್ಕಾಗಲ್ಲ. ಬಿಟ್ಕೊಡಲ್ಲ ಅನ್ನೋಕೆ ನಿನ್ನ ಹತ್ರ ಯಾವ ಬಂಧನೂ ಇಲ್ಲ ರಾಮ್. ಯಾಕಿಲ್ಲ? ಇದೆ, ಬೇಕಾದಷ್ಟಿದೆ. ಅವಳು ನನ್ನ ಹೆಂಡತಿ. ಮದುವೆ ಆಗಿದ್ಯಾವಾಗ? ತಾಳಿ ಕಟ್ಟಿದ್ಯಾವಾಗ? ಮನೆ ತುಂಬಿಸ್ಕೊಂಡಿದ್ಯಾವಾಗ? ಆವತ್ತು ದೇವಸ್ಥಾನದಲ್ಲಿ ಎಲ್ಲರೂ ಮುಂದೆ ಬದಿ ತುಳಿದಿದ್ದಕ್ಕೆ ಜನ ಬೇಡ, ಯಾವ ಅಗ್ನಿನೂ ಸಾಕ್ಷಿ ಹೇಳಕ್ ಬರೋಲ್ಲ. ನಿಮ್ಮಿಬ್ಬರು ಮಧ್ಯೆ ನಡೆದಿದ್ದು ಮದುವೆ ಅಲ್ಲ, ಸಂಧಿ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಮನೇಲಿ 3 ದಿವಸ ಇಟ್ಕೊಂಡು ನೋಡ್ತೀನಿ, ಸರಿ ಬರ್ಲಿಲ್ಲ ಅಂದ್ರೆ ವಾಪಸ್ ಕಳಿಸ್ತೀನಿ ಅಂತ ಅಂಗಡಿಯನ್ನು ಹೇಳಿದಾಗೆ. ಅವಳು ನಿನ್ ಹೆಂಡ್ತಿ ಅನ್ನೋದು ನಿನ್ ಧನೆ ಅಷ್ಟೇ. ಇಲ್ಲ ಸರ್, ನನ್ನ ಸುಖ, ಸಂತೋಷ, ಪ್ರೀತಿ ಎಲ್ಲ ಅವಳು ದಾರಿ ಎರೆದ್ಬಿಟ್ಟಿದ್ದೀನಿ. ಅದಕ್ಕೆ ಮುಂಚೆ ನಾನು ಎರೆದಿದ್ದೆ, ನನಗೇನ್ ಸಿಕ್ತು? ಸರ್, ನಾನು ಅವಳು ಮತ್ತೆ ಒಂದಾಗ ಸಾಧ್ಯನೇ ಇಲ್ವಾ? ಜಾನು ಇಲ್ಲದೆ ಹೇಗೆ ಜೀವನ ಸಾಗಿಸೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಐ ವಾಂಟ್ ಮೈ ಜಾನು ಬ್ಯಾಕ್. ನನಗೆ ಅವಳು ಬೇಕು ಸರ್. ತಾಳ್ಮೆ ತಂದ್ಕೋ. ಅವಳನ್ನು ಎಷ್ಟು ಪ್ರೀತಿಸ್ತೆ ಅಂತ ತಿಳ್ಕೊಳ್ಳೋಕೆ ಈ ಟೆಸ್ಟ್ ಮಾಡಿದೆ. ನಿನಗಿಂತ ಹೆಚ್ಚು ಕಾಳಜಿ ಅವಳ ಬಗ್ಗೆ ನನಗಿದೆ. ಅವಳು ನಿನ್ನ ಹೆಂಡತಿ ಅಲ್ಲ, ಆದ್ರೆ ನನಗೆ ನನ್ನ ಮಗಳು, ನನ್ನ ಆಸ್ತಿ. ನನ್ನ ಆಸ್ತಿ ಬೀದಿ ಪಾಲಾಗೋದಕ್ಕೆ ನಾನು ಬಿಡೋದಿಲ್ಲ. ಹ್ಯಾವ್ ಪೇಷನ್ಸ್. ಬಾಯ್. ಪ್ರಪಾತದಲ್ಲಿ ಬಿದ್ದವ್ರಿಗೆ ಪ್ರಾಣ ಕೊಡಕ್ಕೂ ಸಿದ್ಧವಾಗಿರ್ತಿದ್ ನೀನು ಹೀಗೆ ಮಾತಾಡ್ತಾ ಇದೀಯ ಅಂದ್ರೆ ನಂಬೋಕೆ ಆಗ್ತಾ ಇಲ್ಲ. ಪಾಪ ಅವನೊಂಥರ ಪೂಜಾರಿ ಇದ್ದಾಗೆ, ದೇವ್ರ ಗುಡಿನೇ ಇಲ್ದೆ ಒಂಟಿಯಾಗಿ ಹೇಗಿರ್ತಾನೆ ಹೇಳು? ನೀನ್ ವಾಪಸ್ ಹೋಗೋದೇ ಒಳ್ಳೇದು ಅಂತ ನನ್ ಭಾವನೆ. ಬೇಕಾದ್ರೆ ನಾನೇ ಖುದ್ದಾಗಿ ಮಾತಾಡ್ತೀನಿ. ಏನಂತ? ಸೆಕ್ಸ್ ಅನ್ನೋ ಪದ ನಮ್ಮಿಬ್ಬರ ಮಧ್ಯೆ ಸುಳಿದಿಲ್ಲ ಅಂತನ? ನನ್ನ ಇಡೀ ದೇಹನ ಇಂಚಿಂಚಾಗಿ ಕತ್ತರಿಸಿಟ್ಟು ಇದು ನಿಷ್ಕಳಂಕ, ನಿಷ್ಕಲ್ಮಶ ಅಂತ ತೋರಿಸಿದ್ರು ಅಂದ್ಕೊಂಡಿರೋದು ಅಳಸಕ್ಕಾಗಲ್ಲ. ಮನುಷ್ಯ ತನ್ನ ಕಲ್ಪನೆ ಕನಸುಗಳನ್ನ ನಂಬುವಷ್ಟು ಆಳವಾಗಿ ಮನುಷ್ಯರು ನಂಬಲ್ಲ. ಹಾಗಾಗ್ಲೇಬೇಕು ಅಂದ್ರೆ ಸೀತೆ ಅಗ್ನಿ ಪರೀಕ್ಷೆ ಮಾಡ್ಬೇಕಾಗತ್ತೆ. ಯಾಕೆ ಹೀಗೆ ಮಾತಾಡ್ತೀಯ ಜನ? ನೀನ್ ಹೂ ಅಂದ್ರೆ ಅವನ್ ಕಾಲಾದ್ರೂ ಹಿಡಿದು ನಾನು ಒಪ್ಪಿಸ್ತೀನಿ. ಹೇಸಿಗೆ ಎಸ್ತೋರ ಜೀವನಕ್ಕೆ ಗೋಮೂತ್ರದ ಪ್ರೋಕ್ಷಣೆನಾ? ಹೇಸ್ಗೆ ನಮ್ ಪಾಲ್ಗಿರ್ಲಿ. ಗೋಮೂತ್ರದಿಂದ ನಿಮ್ ಮನೆ ಬೆಳಗಿದ್ರೆ ಅಷ್ಟೇ ಸಾಕು. ನೀನು ಭವಿಷ್ಯ ಜಾನು, ಅದನ್ನ ಮಾತ್ರ ಬದಲಾಯಿಸ್ಬೇಡ. ಧರ್ಮ, ಧರ್ಮ, ಡೋಂಟ್ ಗೋ. ಧರ್ಮ, ಡೋಂಟ್ ಗೋ. ಡೋಂಟ್ ಬೇಗ್ ಹಿಮ್. ಪ್ಲೀಸ್ ಲಿಸನ್ ಟು ಮೀ. ಧರ್ಮ, ಪ್ಲೀಸ್ ಕಮ್ ಬ್ಯಾಕ್. ಧರ್ಮ. ಹಲೋ. ಅವತ್ ನಿಮ್ಮ ಮೇಲೆ ಕೈ ಎತ್ತಿದ್ದಕ್ಕೆ ಕ್ಷಮಿಸಿ. ನೀವು ಅನ್ಕೊಂಡ್ರು ಹಾಗೆ ನಿಮ್ಮ ಮೇಲೆ ನನ್ಗೆ ಯಾವ ದ್ವೇಷನೂ ಇಲ್ಲ. ಗಂಡ ಹೆಂಡತಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡಿದ್ದಾರೆ ಅಂದ್ರೆ ನನಗಿಂತ ಸಂತೋಷ ಪಡೋ ವ್ಯಕ್ತಿ ಬೇರೆ ಯಾರೂ ಇಲ್ಲ. ನಾನೀಗ ಬಂದಿರೋ ವಿಷಯ ತಿಳಿದ್ರೆ ನೀವು ಮಾಡ್ಕೊಂಡಿದ್ದ ಅಪಾರ್ಥ ಅಂತ ನಿಮ್ಗೆ ಗೊತ್ತಾಗತ್ತೆ. ನಿಜ ಹೇಳ್ಬೇಕು ಅಂದ್ರೆ ಗಂಡನ್ನ ಒಂಟಿಯಾಗಿ ಬಿಟ್ಟು ಹೋಗೋ ಹೆಂಗಸ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ಆದ್ರೆ ಇದ್ರಲ್ಲಿ ನಿಮ್ ತಪ್ಪೇ ಜಾಸ್ತಿ ಇದೆ. ಅದಕ್ಕೆ ನಿಮ್ಮ ಆಕೆ ಪರವಾಗಿ ನಾನು ಬಂದಿದ್ದೀನಿ. ಆಕೆ ವಾಪಸ್ ಬರೋದಕ್ಕೆ ತಯಾರಾಗಿದ್ದಾಳೆ. ಆದ್ರೆ ನೀವೇ ಬಂದು ಆಕೆನ ಖುದ್ದಾಗಿ ಕರಿಬೇಕು. ನೀವೆಂತ ವ್ಯಕ್ತಿ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ಆದ್ಮೇಲೂ ನೀವೇ ನಮ್ಮ ಮನೆಗೆ ಬಂದು. ಡೋಂಟ್ ಗೆಟ್ ಎಕ್ಸೈಟೆಡ್. ಐ ಆಮ್ ಜಸ್ಟ್ ಯುವರ್ ಫ್ರೆಂಡ್. ಗಂಡ ಹೆಂಡತಿ ಸುಖವಾಗಿರೋದಕ್ಕೆ ಇದು ನಾನು ಅಳಿಸಿದೆ ಅಷ್ಟೇ.
ನನ್ನ ಇಲ್ಲಿ ಬರಕ್ಕೆ ಹೇಳ್ಬಿಟ್ಟು ನೀನೆಲ್ಲ ಹೋಗ್ತಾ ಇದೀಯಾ? ಬಾ ಮನೆಗೆ ಹೋಗೋಣ. ಮನೆಗ ನಿನ್ ಜೊತೆ ಬರೋಕ್ ಇಷ್ಟ ಅಂತ ಯಾರು ಹೇಳಿದ್ದು? ಧರ್ಮರಾಜ್. ನಾನು ಅವನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಈಗ ಗೊತ್ತಾಗ್ತಾ ಇದೆ, ಆತ ಒಬ್ಬ ಒಳ್ಳೆ ಫ್ರೆಂಡ್. ಓ, ಇದಕ್ ಮುಂಚೆ ಏನ್ ಅನ್ಕೊಂಡಿದ್ರಿ ಸರ್? ಅವನೊಬ್ಬ ತರಲೆ ಅಂತನಾ, ಇಲ್ಲ ಹಗಲು ರಾತ್ರಿ ನನ್ನ ಅನುಭವಿಸಕ್ಕೆ ಬಲೆ ಬೀಸ್ತಿರೋ ಕಾಮುಕ ಅಂತನಾ? ಜಾನು, ಹಳೆದನ್ನೆಲ್ಲ ಮರೆತು ಮನೆಗೆ ವಾಪಸ್ ಬರಕ್ಕಾಗಲ್ವಾ? ಹೆಣ್ಣು ಅಂದ್ರೆ ಶೀಲ, ಅದೇ ಅವಳ ಅಸ್ತಿತ್ವ, ವ್ಯಕ್ತಿತ್ವ. ದಿನ ಬೆಳಗಾದ್ರೆ ನೋಡ್ಕೊಳ್ಳೋ ಶುಭ್ರವಾದ ಕನ್ನಡಿ, ಅದೇ ಬಿರುಕು ಬಿಟ್ಟಾಯ್ತು. ಇನ್ನು ಅದ್ರಲ್ಲಿ ಹ್ಯಾಗ್ ಮುಖ ನೋಡ್ಕೊಳ್ಳಿ, ಹ್ಯಾಗ್ ನೋಡ್ಕೊಳ್ಳಿ? ಐ ಆಮ್ ಸಾರಿ ಜಾನು, ಐ ಲವ್ ಯು. ಐ ಲವ್ ಯು. ಈ ಮಾತನ್ನ ನೀನ್ 1000 ಜನಕ್ಕೆ ಹೇಳ್ಬಹುದು, ಆದ್ರೆ ನನ್ಗಿದ್ದಿದ್ದೊಬ್ನೆ. ಈಗ ಅವನಿಗೂ ಹೇಳಕ್ಕಾಗಲ್ಲ. ಯಾಕಾಗಲ್ಲ? ಅನ್ಕೊಂಡ್ರೆ ಎಲ್ಲ ಆಗತ್ತೆ. ನೀನ್ ಪ್ರಯತ್ನ ಪಡ್ಬೇಕು. ಜಾನು ನೋಡು, ಹಳೆದ್ನೆಲ್ಲ ಮರ್ತು ಬಿಡು. ಜಸ್ಟ್ ಫರ್ಗೆಟ್ ಇಟ್. ಈಗ ತಾನೇ ಹೊಸ ಜನ್ಮ ಸಿಕ್ಕಿರೋ ಹಾಗೆ ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳು. ಟೆಲ್ ಮಿ ಐ ಲವ್ ಯು. ಹಾ, ಚರಿತ್ರೆ ಪುಟದಲ್ಲಿ ಒಂದ್ಸಲ ಬರೆದಿದ್ದನ್ನ ಅಳಿಸಕ್ಕಾಗಲ್ಲ. ಐ ಆಮ್ ಸಾರಿ. ಜಾನು, ನನ್ನ ಮಾತು ಕೇಳು. ಲಿಸನ್ ಟು ಮೀ ಜಾನು. ಓಡ್ಬೇಡ, ನಿಂತ್ಕೋ ಜಾನು. ನಾನು ಕೂಗ್ತಾ ಇದ್ರು ನೀನು ಬಂದು ಕೂತಿದ್ಯಾ? ರಾಮ್, ವಿಲ್ ಯು ಪ್ಲೀಸ್ ಸ್ಟಾಪ್ ಮೀ? ಜಾನು, ವಾಟ್ಸ್ ರಾಂಗ್ ವಿತ್ ಯು? ರಾಮ್ ಜೊತೆ ಸೇರಕ್ ನಂಗೆ ಇಷ್ಟ ಇಲ್ವಾ? ಸೇರೋಕೆ ನನಗಿಷ್ಟ ಇಲ್ಲ ಅಂತಲ್ಲ, ನಾನೇ ಬೇಕು ಅಂತ ರಿಜೆಕ್ಟ್ ಮಾಡಿದೆ. ಕಾರಣ? ಅವನ ತಿಳುವಳಿಕೆ, ಬೆಳವಣಿಗೆ ನನ್ನ ಪ್ರೀತಿವರೆಗೆ ಮಾತ್ರ ಬೆಳೆದ್ ನಿಂತಿದೆ. ನಾನು ಅವ್ನು ಡೆಡ್ ಎಂಡ್ ಆಗ್ಬಿಟ್ಟಿದ್ದೀನಿ. ಒಂಟಿ ಆಗ್ಬಿಟ್ರೆ ತಾನಾಗೆ ಬೆಳಿತಾನೆ. ನಿನ್ಗ ಗ್ಯಾರಂಟಿ ಇದೆಯಾ? ಓ, ಖಂಡಿತ. ಅಕಸ್ಮಾತ್ ಹಾಳಾದ್ರೆ? ಅದಕ್ಕೆ ನೀನ್ ಕಾರಣ ಆಗಿರ್ತೀಯ. ಅವನು ಬೆಳೆಸೋಕ್ ನಾನು ಇಷ್ಟು ರಿಸ್ಕ್ ತಗೊಳ್ಳದೆ ಇದ್ರೆ ಅವನ್ನ ಪ್ರೀತಿಸಿ ಪ್ರಯೋಜನ ಏನು? ಯು ಆರ್ ರೈಟ್. ಅಂದಾಗೆ ಆಫೀಸಿಗೆ ಯಾವಾಗ ಬರ್ತೀಯಾ? ರಿಸೈನ್ ಮಾಡೋಣ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಮನೆಗೆ ಹೋಗಲ್ಲ ಅಂದ್ಮೇಲೆ ಆಫೀಸಿಗೆ ಬಂದೇ ಬರ್ತೀಯ ಅಂತ ನಂಗೆ ಗೊತ್ತು. ಹಾಗನ್ಸುತ್ತಾ ನಿಮ್ಗೆ? ದಟ್ಸ್ ಮೈ ಬೆಟ್. 100 to 200. ಲೆಟ್ ಅಸ್ ಸೀ. ಗುಡ್ ನೈಟ್. ಹಲೋ. ಹಾಯ್, ವಾಟ್ ಅ ಸರ್ಪ್ರೈಸ್. ಯಾವಾಗ ಬಂದೆ? ಹಾಫ್ ಅನ್ ಅವರ್ ಮೊದ್ಲೇ. ನಾನು ಹೇಳಿರ್ಲಿಲ್ಲ 100 to 200 ಬೆಟ್ಸ್ ನೀ ಬಂದೇ ಬರ್ತೀಯ ಅಂತ? ಬೆಟ್ಸ್ ಕಟ್ಟಿ ನೀವು ಗೆದ್ರಿ, ನಾನ್ ಸೋತೆ. ಸೋತ್ನೋ ಗೆದ್ನೋ ನೀನಿಲ್ದೆ ನಂಗೆ ಬೋರ್ ಹೊಡೆದೋಗಿತ್ತು. ವಿ ಮಸ್ಟ್ ಸೆಲೆಬ್ರೇಟ್ ದಿಸ್ ಅಕೇಶನ್. ಲೆಟ್ಸ್ ಗೋ. ಧರ್ಮ, ನಾವ್ ಯಾವ ಕಡೆಗೆ ಹೋಗ್ತಾ ಇದ್ದೀವಿ? ಯಾರಿಗೂ ಗೊತ್ತಿಲ್ಲದೆ ಇರೋ ಜಾಗಕ್ಕೆ. ಯಾಕೆ? ಸಂತೋಷ ಪಡಕ್ಕೆ. ಆರ್ ಯು ಮ್ಯಾಡ್? ಸಂತೋಷ ಪಡಕ? ಇಲ್ಲ ಅಂದ್ರೆ ಒಂಟಿಯಾಗಿ ಇಷ್ಟು ದೂರ ನಿನ್ಯಾಕೆ ಕರ್ಕೊಂಡ್ಬರ್ತೀನಿ? ಸ್ವಾತಂತ್ರ್ಯ, ಸಮಾನತೆ ಅಂತಿದ್ಯಲ್ಲ, ಕುಡಿಯೋ ಧೈರ್ಯ ಇದೆಯಾ? ನನ್ನ ನಾಟಕಕ್ಕೆ ಹೆದರಿ ಓಡ್ ಹೋಗ್ತೀಯ ಅನ್ಕೊಂಡಿದ್ದೆ. ಹೆದರೋ ಹೆಂಗ್ಸಾಗಿದ್ರೆ ಸೀರೆ ಹಿಂದೆ ಬಚ್ಚಿಟ್ಕೋತಿದ್ದೆ. ಬಟ್ ಐ ಆಮ್ ನಾಟ್ ಲೈಕ್ ದಟ್. ದಟ್ಸ್ ವೈ ಐ ಡಿಡ್. ಗೆಟ್ ಮಿ ಎ ಗ್ಲಾಸ್. ನಾವು ಹೆಂಗಸರು ನಾಗರಮಣಿ ಥರ ಹೊಳೆಯೋದ್ರಿಂದಾನೇ ಗಂಡಸರು ನಮ್ಮನ್ನ ಸೆರಗಲ್ ಮುಚ್ಚಿಡ್ತಾರೆ. ಆ ಸತ್ಯ ಗೊತ್ತಿರೋದ್ರಿಂದಾನೇ ನನ್ನನ್ನು ಯಾರು ಮುಚ್ಚಿಡ್ತಾರೋ ನೋಡೋಣ ಅಂತ ನಾನೀಗ ಓಪನ್ ಆಗಿರೋದು.
ನೋ ಚೇಂಜ್. ಶಿ ವಾಸ್ ಜಸ್ಟ್ ಲೈಕ್ ಯು. ಎಲ್ಲ ನಿನ್ನ ಹಾಗೆ ನನ್ನ ನೋವಿನ ಕ್ಷಣಗಳಲ್ಲಿ ಕೂತ್ ಸಮಾಧಾನ ಮಾಡ್ತಾ ಇದ್ದೆ. ಅದೇ ತರದ ಮಾತುಗಳು. ಯಾರ ಬಗ್ಗೆ ಹೇಳ್ತಾ ಇದೀಯ? ನಿನ್ ರಾಧನಾ? ಎಸ್. ನೀನ್ ನೋಡಿದ್ರೆ ಅವಳು ನೋಡ್ಲೇಬೇಕಾಗಿಲ್ಲ. ಇದೇ ಕಣ್ಣು, ಮೂಗು, ತುಟಿ, ಮಾತಾಡೋ ಶೈಲಿ ಜ್ಞಾಪಕ ಇದೆಯಾ? ಇಂಟರ್ವ್ಯೂ ನೀನ್ ನೋಡಿದ ತಕ್ಷಣ ನನ್ ಮಾತೇ ನಿಂತೋಗಿತ್ತು. ಐ ವಾಸ್ ಶಾಕ್ಡ್. ನಿಜಕ್ಕೂ ಅವಳು ನನ್ನ ಹಾಗೆ ಇದ್ಲಾ? ಎಸ್. ಕನ್ನಡಿಲಿ ಹೊಳೆಯೋ ಪ್ರತಿಬಿಂಬ ತರ. ಆದ್ರೆ ಇಲ್ಲಿ ಒಂದೇ ಒಂದು ಕಪ್ ಮಚ್ಚೆ ಇತ್ತು. 3 ಹೊತ್ತು ಮುದ್ದಿಸ್ಬೇಕು, ಹೃದಯದಲ್ಲಿ ಬೆಚ್ಚಿಟ್ಕೋಬೇಕು ಅನ್ನೋ ಬಯಕೆ. ಆದ್ರೆ ಅವಳು ಸುಡೋ ಕಣ್ಣು ನೋಡಿ ಹೆದರಿಕೆ ಆಗ್ತಾ ಇತ್ತು. ಈಗ್ಲೂ ಆ ಭಯ ಇದೆಯಾ? ಎಸ್. ಇಲ್ಲ ಅಂದ್ರೆ ಐ ಲವ್ ಯು ಅಂತ ಹೇಳ್ಬಿಡ್ತಿದ್ಯಾ? ಎಸ್. ಅಂದ್ರೆ ನನಗೆ ಐ ಲವ್ ಯು ಅಂತಿದ್ಯಾ? ನೀನು ನನ್ನ ತಪ್ಪು ತಿಳ್ಕೊತಾ ಇದೆಯಾ? ಐ ನೋ ಎಕ್ಸಾಕ್ಟ್ಲಿ ವಾಟ್ ಯು ಆರ್ ಟ್ರೈಂಗ್ ಟು ಸೇ. ನನ್ನ ಮಾತು ಕೇಳು. Leave me. Don't touch me. Try to understand what I am telling you. ನನ್ನ ಪ್ರೀತಿಸಿದೀನಿ ಅಂತ ಹೇಳೋಕೆ ರಾಧನ್ ಕತೆ ಕಟ್ತೆ. ರಾಮ್ ಜೊತೆಲಿದ್ದಾಗ ಫ್ರೆಂಡ್ಸ್ ತರ ನಾಟಕ ಆಡ್ದೆ. ಈಗ ಅವ್ನು ದೂರ ಆದ ತಕ್ಷಣ ನನ್ನ ಹತ್ರ ಬರಕ್ ಪ್ರಯತ್ನಿಸ್ತಿದ್ಯಾ? ಎಲ್ಲ ಗಂಡಸರಾಗಿ ನೀನು ನಾಯಿ ತರ ಜೋಲ್ ಸುರಿಸೋದನ್ನ ಕಂಡು ನನಗೆ ಅಸಹ್ಯ ಆಗ್ತಿದೆ. ಮೈಂಡ್ ಯೋರ್ ಲ್ಯಾಂಗ್ವೇಜ್. ನಾನು ನಾಯಿ ಅಲ್ಲ, ನಿನ್ನ ಹಾಗೆ ಮನುಷ್ಯ. ನಾನು ಹೇಳಿದ ಕತೆ ಅಲ್ಲ, ಸತ್ಯ. ಅದೇನು ಅಂತ ಇವತ್ತು ನೀನು ತೋರಿಸ್ತೀನಿ. ಮೊದಲನೇ ಸಾರಿ ಆಫೀಸ್ನಲ್ಲಿ ನೋಡಿದಾಗ ನಾನು ಹೀಗೆ ಬೆಚ್ಚಿಬಿದ್ದೆ. ನಿಮ್ಮಿಬ್ರಿಗೂ ಇರೋ ವ್ಯತ್ಯಾಸ ಆ ತುಟಿ ಮೇಲಿರೋ ಮಚ್ಚೆ. ಎಲ್ಲ ರಾಮರಿಗೂ ಅವ್ರವ್ರ ಸೀತೆ ಸಿಕ್ಕಿದ್ರು. ಆದ್ರೆ ನನಗ್ ಸಿಕ್ಕಿದ್ದು ಅವಳು ಬಿಟ್ಟೋಗಿದ್ ಬೆಂಕಿ. ಪ್ರೇಮ ಇಲ್ಲ, ಸ್ನೇಹನಾದ್ರೂ ನನ್ನ ಪಾಲ್ಗಿದೆ ಅನ್ಕೊಂಡಿದ್ದೆ. ಆದ್ರೆ ಅದು ಸಹ ಅದು ಬಿಟ್ಟು ಹೋಗಲ್ಲ ಧರ್ಮ. ಗಟ್ಟಿಯಾಗೇ ಇದೆ ನನ್ನ ಹತ್ರ. ಲುಕ್ ಅಟ್ ಮೀ. ನೋ, ಇನ್ನೊಂದ್ಸಲ ನೀನ್ ನೋಡೋ ತಪ್ಪು ಮಾಡಲ್ಲ. ನೋಡಿದ್ರೆ ಯಾಕೋ ನೋಡ್ತಾ ಇದ್ದಾನೆ ಅನ್ಕೋತೀಯ. ಮಾತಾಡಿದ್ರೆ ಏನೋ ಪ್ಲಾನ್ ಮಾಡ್ತಾ ಇದ್ದಾನೆ ಅನ್ಕೋತೀಯ. ಹತ್ರ ಬಂದ್ರೆ ತಬ್ಗೋತಾನೋ ಅನ್ಕೋತೀಯ. ಇವೆಲ್ಲ ಯಾಕೆ? ಬೆಟರ್ ನಾನು ಒಂಟಿ ಆಗಿರೋದು, ನನ್ಗೆ ಯಾರೂ ಇಲ್ಲ ಅನ್ಕೊಳ್ಳೋದು. ಈ ಮಾತನ್ನ ನಾನ್ ಹೇಳ್ಬೇಕು. ನನ್ನವರು ಅಂತ ನನಗಿರೋದು ಆಪ್ತ, ಆತ್ಮೀಯ, ಬಂಧು, ಸ್ನೇಹಿತ ಎಲ್ಲ ನೀನೊಬ್ನೇ. ಐ ಸ್ವೇರ್, ಜೊತೆಲಿ ಅಣ್ಣ ತಮ್ಮ ಅಂತ ಯಾರು ಹುಟ್ಟದೆ ಹೋದ್ರು, ಯಾವುದೇ ಗಂಡು ಹೆಣ್ಣು ಸ್ನೇಹಿತರಾಗಿರ್ಬೋದು ಅನ್ನೋಕೆ ಇನ್ಮೇಲೆ ನಾವೇ ಜೀವಂತ ಸಾಕ್ಷಿ. ಇದು ಸಮಾನತೆಗೆ ಉತ್ತರ. ಜೀವನದಲ್ಲಿ ಮನುಷ್ಯ ತಲುಪಬೇಕಾದ ಎತ್ತರವಾದ ಶಿಖರ. ನಾವಿಬ್ರು ನವಯುಗಕ್ಕೆ ಬರೆಯೋ ಹೊಸ ಪತ್ರ. ಏನಂತೀಯ? Hi, Dad. Dad, ತಲೆ ತುಂಬಾ ಸಿಡಿತಾ ಇದೆ. ಒಂದು ಆಸ್ಪ್ರಿನ್ ಇದ್ರೆ ಕೊಡ್ತೀರಾ? ಜಾನು, ಏನದು ಕೆಟ್ಟ ಅಭ್ಯಾಸ? ಯಾವಾಗಲೂ ಹೋಗ್ತೀಯಾ, ಯಾವಾಗಲೂ ಬರ್ತೀಯಾ? ರಾತ್ರಿ ಎಲ್ಲ ಹೋಗಿದ್ದೆ ಫ್ರೆಂಡ್ ಮನೆಗೆ. ಅವನಿನ್ನ ಬಾಸ್ ಮನೆಗಲ್ಲ ತಾನೆ? ಅವನ ಮನೇಲೆ. ನಿಮಗೆ ಏನ್ ಮನೆ ಹೊರ ಮಾಡಿದ ಮನೆಗೆ? ಅವನಲ್ಲ ಮನೆ ಹಾಳು ಮಾಡಿದ್ದು, ರಾಮ್. ಡ್ಯಾಡ್, ಐ ವಾಂಟ್ ಆಸ್ಪಿರಿನ್, ನಾಟ್ ಯುವರ್ ಟಿಪ್ಸ್. ಓ ಮೈ ಗಾಡ್.
ಗುಡ್ ಮಾರ್ನಿಂಗ್ ಡ್ಯಾಡ್. ಥ್ಯಾಂಕ್ ಯು. ಟೈಮ್ ಎಷ್ಟು ಡ್ಯಾಡ್? 12 ಗಂಟೆ ಮಧ್ಯಾಹ್ನ. ಓ ಮೈ ಗಾಡ್, ನಾನು ಎಷ್ಟೊತ್ತಿಗೆ ಮಲಗಿದ್ನಾ? 2 ದಿವಸ. ವಾಟ್? ಜ್ವರ ಬಂದು ಪ್ರಜ್ಞೆ ತಪ್ಪು ಮಲಗಿದ್ದೆ. ಡಾಕ್ಟರ್ ಬಂದು ಇಂಜೆಕ್ಷನ್ ಕೊಟ್ಟು ಹೋದ್ರು. ನೀನು ಎಷ್ಟಕ್ಕೆ ಬಿಡು ಅಂತ ಹೇಳಿದ್ದೆ, ಬಿಟ್ಟಿದ್ದೀನಿ. ಆದ್ರೆ ನೀನ್ ಯಾರು, ಎಲ್ಲಿದ್ದೆ ಅಂತ ಗೊತ್ತಾಗ್ತಿದ್ದಿ 2 ದಿನ ನಿನ್ನ ಜೀವನ ಪರ್ಯಂತ ಕಾಡುತ್ತೆ. ಅದಕ್ಕೂತ್ರ ನೀನೇ ಕೊಡ್ಬೇಕು, ನಾನಲ್ಲ. Hello? Janaki? Yes, sir. Come here. I'm coming. Sir? ಏನಿದು? ಸಿಗರೆಟ್ ಸೇರ್ತಾ ಇದ್ದೀರಾ? 2 + 15 17 ಡೇಸ್. ಕೆಲಸಕ್ಕೂ ಬರ್ದೆ, ಲೀವನು ಹಾಕ್ದೆ, ಬೇಜವಾಬ್ದಾರಿಯಿಂದ ವರ್ತಿಸೋದಕ್ಕೆ ನಿಮ್ ಪೇನಲ್ಲಿ ಕಟ್ ಮಾಡಿದ್ದಾರೆ. ಇದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ತಗೊಂಡಿರೋ ತೀರ್ಮಾನ. ಐ ಆಮ್ ಹೆಲ್ಪ್ಲೆಸ್. ನನ್ನ ಪೊಸಿಷನ್ ಏನು ಅಂತ ಅರ್ಥ ಮಾಡ್ಕೊಂಡಿದ್ಯಾ ಅನ್ಕೊಂಡಿದ್ದೀನಿ. ಇಟ್ಸ್ ಆಲ್ ರೈಟ್. ಲೀವ್ ಹಾಕ್ತಾ ಇದ್ದಿದ್ದು ನನ್ ತಪ್ಪು. ಇವೆಲ್ಲ ಪೆಂಡಿಂಗ್ ಫೈಲ್ಸ್, ವೆರಿ ಅರ್ಜೆಂಟ್. ಇವತ್ತು ಮುಗಿಸ್ಬಿಡು. ಆದ್ರೆ ಅರ್ಜೆಂಟಾಗಿ ಕ್ಲಿಯರ್ ಮಾಡ್ಬೇಕಾದ ಫೈಲ್ಸ್ನ ನಾನು ಬೆಳಗ್ಗೆ ತಗೊಂಡು ಹೋದ್ನಲ್ಲ. ನಾನು ನಿನ್ನ ಆಫೀಸರ್. ಯಾವ ಫೈಲ್ ಅರ್ಜೆಂಟು ಯಾವುದಿಲ್ಲ ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಸಾರಿ. ಯಾವಾಗ್ಲೂ ನನ್ನ ಮಾತು ಕೇಳದೆ ಅಡ್ಬಾಯ್ ಹಾಕ್ತೀಯ. ನಾವಿಬ್ರಿದ್ದಾಗ ಓಕೆ, ಜನ ನೋಡಿದ್ರೆ ಏನ್ ಅನ್ಕೋತಾರೆ? ಬ್ಯಾಡ್ ಮ್ಯಾನರ್ಸ್. ಇನ್ನೊಂದು ವಿಷಯ ಇದೆ. ನನ್ನ ನಿನ್ನ ಸ್ನೇಹ ಪರ್ಸನಲ್. ಅದಕ್ಕೂ ಈ ಆಫೀಸ್ಗೂ ಯಾವ ಸಂಬಂಧನೂ ಇಲ್ಲ. ಇನ್ಮೇಲೆ ಈ ಆಫೀಸ್ನಲ್ಲಿ ನೀನ್ ಬರೀ PA, ನಾನು ನಿನ್ನ ಬಾಸ್. ಸಡನ್ ಆಗಿ ಯಾಕೆ ಚೇಂಜ್ ಅಂತ ನಾನು ತಿಳ್ಕೋಬಹುದಾ? ಇನ್ಮೇಲೆ ಚರ್ಚೆ ಎಲ್ಲ ಆಫೀಸ್ನಲ್ಲ, ಹೊರಗಡೆ ಮಾತ್ರ. ಸಾಯಂಕಾಲ ಸಿಗ್ತೀರಾ? ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಸಾಯಂಕಾಲ MD ಮೀಟಿಂಗ್ ಇದೆ. ರಾತ್ರಿ 9 ಗಂಟೆಗೆ ಬಂದು ಪಿಕಪ್ ಮಾಡ್ತೀನಿ. ಅಷ್ಟರಲ್ಲಿ ಈ ಫೈಲ್ಸ್ ಎಲ್ಲ ಮುಗಿಸಿರ್ಬೇಕು. ವೆರಿ ಅರ್ಜೆಂಟ್. ಡೂ ಡ್ಯೂಟಿ ಅಂಡ್ OT. ಆಯಾಸ ಆಗಿದ್ರೆ ಮನೆಗೆ ಹೋಗು. ನಾಳೆ ಬಂದು ನೋಡ್ತೀನಿ. ಅಚ್ಚರಿ, ನೀನೇನ್ ಮಾಡ್ತಾ ಇದೀಯಾ? ಯಾಕೆ ಕೆಲಸ ಮಾಡ್ತಾ ಇಲ್ವಾ? ಗುಟ್ಟಾಗಿಡ್ಬೇಕು ಅನ್ಸಿದ್ರೆ ಹೇಳ್ಬೇಡ. ಹಾಗೇನಿಲ್ಲ. ನಿಜ ಹೇಳಿದ್ರೆ ಎಲ್ಲ ಅಸಹ್ಯ ಪಟ್ಕೊಂಡು ಹೊಟ್ಟೋಗ್ತೀಯ ಅಂತ ಯೋಚನೆ ಆಗ್ತಿದೆ. ಅಸಹ್ಯ? ಈಗ ಸದ್ಯಕ್ಕೆ ಅಸಹ್ಯ ಅನ್ಸದ್ ಮೂರೇ: ಶೋಷಣೆ, ಘೋಷಣೆ, ಆತ್ಮವಂಚನೆ. ಈಗ ನನ್ನ ಕೆಲಸ ಜ್ಯೂಸ್ ಸೆಂಟರ್ ಇದೆಯಲ್ಲ, ಅದರ ಪಕ್ಕದಲ್ಲಿರೋ ಸಿಗ್ನಲ್ ಅಲ್ಲಿ ಹೋಗೋ ಬರೋ ಕಾರ್ನ ನಿಲ್ಲಿಸಿ ಗ್ಲಾಸ್ ಒರೆಸಿ ಕ್ಲೀನ್ ಮಾಡೋದು. ವಿಚಿತ್ರವಾದ ಜನರನ್ನ ತೀರಾ ಹತ್ತಿರದಿಂದ ನೋಡೋ ಅವಕಾಶ ಈ ಕೆಲಸದನ್ನ ಸಿಗ್ತಾ ಇದೆ. ಯು ನೋ ವಾಟ್ ಐ ಮೀನ್. ಇಂಟ್ರಾಕ್ಟಿಂಗ್ ವಿತ್ ಪೀಪಲ್, ಗೆಟಿಂಗ್ ಟು ನೋ ಲೈಫ್ ಬೆಟರ್. ಈಗ ನನಗೆ ಜೀವನ ಅಂದ್ರೆ ಏನು ಅಂತ ಅರ್ಥ ಆಗ್ತಾ ಇದೆ. ನಾನು ಅನ್ಕೊಂಡಿದ್ದ ಜೀವನನೇ ಅಲ್ಲ. ತಪ್ಪುಗಳು ಮಾಡಿದ್ದೀನಿ, ತಿದ್ಕೊಳ್ತಾ ಇದ್ದೀನಿ. ಅಲ್ಲಿ ಹೋಗಿ ಕಾಫಿ ಕುಡಿಯೋಣ. ಉಷಾ, ತಗೋ. ನನಗ್ ಬೇಡಪ್ಪ, ಈಗ ತಾನು ಹೊಟ್ಟೆ ತುಂಬಾ ತಿನ್ಕೊಂಡ್ ಬಂದಿದ್ದೀನಿ. ನಿಂತು ಪರವಾಗಿಲ್ಲ, ತಿನ್ನು. ಸರಿ, ನಿನಗೋಸ್ಕರ ತಗೊಳ್ತೀನಿ.
ನಿನಗೋಸ್ಕರ ತಿಂತಿದ್ದೀನಿ ಅಷ್ಟೇ. ನೀನ್ ನೋಡ್ತಾ ನೋಡ್ತಾ ಹಸು ಜಾಸ್ತಿ ಆಗ್ತಿದೆ. ಪರ್ಸ್ ಕಾಡ್ತಾ ಇಲ್ಲ. ನೋ ಪ್ರಾಬ್ಲಮ್. ಥ್ಯಾಂಕ್ಸ್ ಫಾರ್ ದ ಬಿಲ್. ದಡ್ಡ ಪರ್ಸ್ ಮರ್ತ್ಬಿಟ್ಟೆ. ಥ್ಯಾಂಕ್ಸ್ ಫಾರ್ ಗಿವಿಂಗ್ ಕಂಪನಿ. ಹೌದು, ನೀನ್ ಹೇಗೆ ಹೋಗ್ತೀಯಾ? ಆಟೋ ಡ್ರಾಪ್ ಮಾಡ್ಲಾ? ನಮ್ಮನೆ ಈ ಕಡೆ, ನಿಮ್ಮನೆ ಆ ಕಡೆ. ಮೊರೋವರ್ ನಮ್ಮನೆ ಕಡೆ ಬರಕ್ ಇಷ್ಟಪಡ್ತೀಯೋ ಇಲ್ಲೋ? ಬರ್ತೀನಿ ಅಂದ್ರೆ ಬೇಡ ಅಂತೀಯಾ? ಆಟೋ ಯಾರಿಗಾರು ಜವಾಬ್ದಾರಿ ಇದೆಯಾ? ಜಾನಕಿ, 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 ಕಮೆಯೋ, ಕಮೆಯೋ. ಏನಿದೆಲ್ಲ? ಪೆಂಡಿಂಗ್ ಫೈಲ್ಸ್. ಅದನ್ನೇ ಕೇಳ್ತಾ ಇರೋದು. ಇದನ್ನೆಲ್ಲ ಯಾರು ಮಾಡ್ತಾರೆ? ನಾನಾ ನೀನಾ? ಇದನ್ನೆಲ್ಲ ನಿನ್ನೆ ನನಗೆ ಕೊಡ್ಲೇ ಇಲ್ವಲ್ಲ? ಇವೆಲ್ಲ ಇಲ್ಲೇ ಇತ್ತಲ್ಲ. ನಿಷ್ಠೆಯಿಂದ ಕೆಲಸ ಮಾಡೋರು ಕೆಲಸನ ಹುಡ್ಕೊಂಡ್ ಮಾಡ್ತಾರೆ. ಸಾರಿ, ಇದ್ದ ಎಲ್ಲ ಫೈಲ್ಸ್ ನ ಡ್ರಾಫ್ಟ್ ಮಾಡಿ ಮುಗಿಸಿದ್ದೀನಿ. ಇದನ್ನ ಯಾರು ತಂದಿಟ್ರೋ ನಂಗೆ ಗೊತ್ತಿಲ್ಲ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಾನ್ ತಂದಿಟ್ಟಿದ್ದೀನಿ ಅಂತಾನ? ಹಾಗಂತ ನಾನ್ ಹೇಳ್ತಿಲ್ಲ, ನೀವು ತಿಳ್ಕೊಂಡಿದ್ದೀರಾ. ಇದನ್ನ ತಗೊಂಡೋಗಿ ಬೇಗ ಡ್ರಾಫ್ಟ್ ಮಾಡ್ಕೊಂಡು ತಗೊಂಬ, ಅರ್ಜೆಂಟ್. ಆಗಲ್ಲ. ವಾಟ್? ಇದ್ದಕ್ಕಿದ್ದ ಹಾಗೆ ನೀವು ಯಾಕೆ ಇಷ್ಟು ಒರಟಾಗಿ ನಡ್ಕೋತಿದ್ದೀರಾ ಅಂತ ಎಕ್ಸ್ಪ್ಲೈನ್ ಮಾಡೋವರೆಗೂ ನಾನ್ ಮಾಡಲ್ಲ. ಪರ್ಸನಲ್ ವಿಷಯನ ಆಫೀಸ್ ನಲ್ಲಿ ಚರ್ಚೆ ಮಾಡಲ್ಲ ಅಂತ ನಾನು 1000 ಸಲ ಹೇಳಿದೆ. ದಿಸ್ ಇಸ್ ಬ್ಯಾಡ್ ಮ್ಯಾನರ್ಸ್. ಡೋಂಟ್ ಕಲ್ಟಿವೇಟ್ ಇಟ್. ಒನ್ ಮೋರ್ ಥಿಂಗ್, ನಾನು ನೀನಲ್ಲ, ಧರ್ಮನೂ ಅಲ್ಲ. ಇನ್ಮೇಲೆ ನಿಮ್ಗೆ ಸರ್, ಹಿಯರ್ ಆಫ್ಟರ್ ಯು ಕಾಲ್ ಮಿ ವಿತ್ ಫುಲ್ ರೆಸ್ಪೆಕ್ಟ್. ಸರ್, ಕಾಫಿ ಹೇಳಿದ್ರಲ್ಲ. ಒಳಗ್ ಬರಕ್ ಮುಂಚೆ ನಾಕ್ ಮಾಡ್ಬೇಕು ಅನ್ನೋ ಸೆನ್ಸ್ ಇಲ್ಲ ನನಗೆ. ಇನ್ನೊಂದ್ ಸಲ ಹೀಗೆ ಬಂದ್ರೆ ಬೂಟ್ ಕಾಲಲ್ಲಿ ಬದಿದ್ದೀನಿ. ಗೆಟ್ ಔಟ್. ಏನ್ ಹಾಳು ನೋಡ್ತಾನೆ? ಯು ಆರ್ ಪೇಡ್ ಟು ಡೂ ಸಮ್ ವರ್ಕ್. ಮೂವ್. ಯಾಕೆ ಹಾಗೆ ನಿಂತ್ಕೊಂಡಿದ್ದೆ? ನಾನು ಹೇಳಿದ್ ಕೇಳಿಸ್ಲಿಲ್ವನೇ? ಏನು ಏನ್ ದುರ್ಗುಟ್ಕೊಂಡು ನೋಡ್ತಾ ಇದೀಯಾ? ಏನೇ ಅಂದಿದ್ದಕ್ಕೆ ಕೋಪನ? ನಿನ್ನೇನು ಮಹಾರಾಣಿ ಅಂತ ಕರಿಲ್ಲ? ನನ್ ಕೈ ಕೆಳಗೆ ಕೆಲಸ ಮಾಡೋರೆಲ್ಲ ನಮ್ಮನೆ ಜೀತ ತಾಳಿದ್ದಾಗೆ. ಏನ್ ನೋಡ್ತಾ ಇದೀಯಾ? ಏನೇ ಬೇಕು ನಿಂಗೆ? ಉತ್ತರ. ಪ್ರಶ್ನೆ ಏನು? ನಾವಿಬ್ರು ಫ್ರೆಂಡ್ಸ್ ತಾನೆ? ಅಲ್ಲ, ಶತ್ರುಗಳು. ಬಟ್ ವೈ? ನೀನ್ ಹೆಂಗ್ಸು, ಅದಕ್ಕೆ. ಹೆಂಗಸನ್ನ, ಸ್ಪೆಷಲಿ ಗಂಡಸರಿಗೆ ಸಮಾನವಾಗಿ ನಿಲ್ಲೋರ್ನ ಕಂಡ್ರೆ ನನ್ಗಾಗಲ್ಲ. ಕೆಲ್ಸಕ್ಕೆ ಬಾರದೇ ಇರೋ ವಿಷಯ ತಗೊಂಡು ನನ್ ಟೈಮ್ ವೇಸ್ಟ್ ಮಾಡ್ಬೇಡ. ಗೋ ಬ್ಯಾಕ್ ಟು ವರ್ಕ್. ಅಟೆಂಡರ್ ನ ಮುಂದೆ ಮಾಡಿ ನನ್ನ ಅವಮಾನ ಮಾಡೋಷ್ಟು ಕೀಳು ಸ್ವಭಾವ ನಿಮ್ಮಲ್ಲಿದೆ ಅಂತ ಅನ್ಕೊಂಡಿರ್ಲಿಲ್ಲ. ಒಬ್ಬ ಮನುಷ್ಯನಲ್ಲಿ ದೇವರು, ದೆವ್ವ, ಭೂತ ಎಲ್ಲ ಇರುತ್ತೆ. ಸಮಯಕ್ಕೆ ತಕ್ಕಂತೆ ಉಪಯೋಗಿಸ್ಕೊಳ್ಳೋದು ಅವನ್ ಬುದ್ಧಿವಂತಿಕೆ ತೋರ್ಸತ್ತೆ. ಇದನ್ನ ಬುದ್ಧಿವಂತಿಕೆ ಅನ್ನಲ್ಲ, ಮುಟ್ಟಾಳ್ತನ, ಫೂಲಿಶ್ನೆಸ್ ಅಂತಾರೆ. ಈಗ ನಿನ್ನಲ್ಲಿ ಹೆಂಗಸ್ ಮೆಚ್ಕೊಳ್ಳೋ ಯಾವ ಆಕರ್ಷಣೆ ಆಗ್ಲಿ, ಅಂಶ ಆಗ್ಲಿ ಇಲ್ಲ. ಐ ಹೇಟ್ ಮೆನ್ ಲೈಕ್ ಯು. ಜಾನಕಿ, ಜಾನಕಿ, ಬಾಗ್ಲನ್ನ ಮೆತ್ತಗೆ ಹಾಕೊಂಡು ಹೋಗ್ಬೇಕು ಅನ್ನೋ ಪ್ರಜ್ಞೆ ಇಲ್ಲ ನಿಂಗೆ? ನೀನ್ ಇಷ್ಟ ಬಂದಂಗೆ ಮೆರೆಯೋದಕ್ಕಿದ್ ನಿಮ್ಮ ಅಪ್ಪನ ಮನೇನೂ ಅಲ್ಲ, ನೀನ್ ಬಿಟ್ಟು ಬಂದ್ ಗಂಡನ ಮನೇನೂ ಅಲ್ಲ. ನೀನ್ ಹೇಳ್ದಾಗೆಲ್ಲ ಕೇಳೋಕೆ ನಾನು ನಿನ್ ಮನೆ ಆಳಲ್ಲ. ನಿನ್ನ ಹಾಗೆ ನನಗೂ ಸ್ವಾತಂತ್ರ್ಯ ಇದೆ. ಐ ಹ್ಯಾವ್ ಫ್ರೀಡಮ್ ಟು ಸೇ ನೋ, ಅಂಡ್ ದಟ್ಸ್ ಮೈ ಬರ್ತ್ ರೈಟ್ ಟು. ಶಿಟ್. ಜಾನು, ಒಂದ್ ಸ್ವಲ್ಪನಾದ್ರೂ ಊಟ ಮಾಡಮ್ಮ. ನನ್ಗೆ ಬೇಡ ಅಂದ್ರೆ ಬೇಡ. ಹಿಂಸೆಗೂ ಒಂದ್ ಮಿತಿ ಇರಬೇಕು. 2 ಗಂಟೆಯಿಂದ ಬೇಡ ಅಂತಿದ್ದೀನಿ, ಸುಮ್ಮನೆ ಹಿಂಸೆ ಮಾಡ್ತಿದ್ದೀರಲ್ಲ. ಉಪವಾಸನ ಎಲ್ಲದಕ್ಕೂ ಪರಿಹಾರ ಅಲ್ಲಮ್ಮ. ನಿನ್ ದುಃಖ ಏನೋ ನನಗಾದ್ರೂ ಹೇಳ್ಬಾರ್ದಾ? ನಿಮ್ಗೆ ಮೊಮ್ಮಗರು ಹಿತ್ಕೊಡ್ಲಿಲ್ಲ ಅನ್ನೋದಂತೂ ಖಂಡಿತ ಅಲ್ಲ. ಬೇಕೇ ಬೇಕು ಅಂತ ಇದ್ರ ಬಗ್ಗೆ ನಾನು ಯಾವತ್ತು ವಾದ ಮಾಡಿದ್ದೇನಮ್ಮ? ವಾದ ಮಾಡ್ಲಿಲ್ಲ, ಸಿಕ್ಕಾಕ್ಸಕ್ ನೋಡ್ತಾ ಇದ್ದೀರಾ? ರಾಮ್ನ ನನ್ನ ಹಿಂದೆ ಚೂ ಬಿಟ್ಟಿದ್ಯಾಕೆ? ಸ್ನೇಹ ಬೇಡ, ಕಾಮಕ್ಕಾದ್ರೂ ಬಲಿಯಾಗ್ಲಿ ಅಂತ ತಾನೆ? ಎಷ್ಟು ಒಳ್ಳೆಯವ್ರಿ ನೀವು ಗಂಡಸರು. ನಿಮಗ್ ಕಾಣೋದು ಹೆಂಗಸಿನ ದೇಹ ಅಷ್ಟೇ, ಮನಸ್ಸು ಹೃದಯ ಅಲ್ಲ. ಹೆಂಗಸರು ಜೋಪಾನ ಮಾಡಿಟ್ಟಿರೋದೆಲ್ಲ ನಿಮ್ ಶೋಕಿಗೆ, ದೌಲತ್ಗೆ ಅನ್ಕೊಂಡಿದ್ದೀರಾ? ನಾನಿಷ್ಟಕ್ಕೆ ಸುಸ್ತಾಗಿ ನೀವು ನಮಗೆ ಅಂತ ಕಟ್ಸಿರೋ ಒಲೆ ಮುಂದೆ ಕೂತ್ಕೊಂಡು ಮುರಿದು ಹೋಗಲ್ಲ.
ನಿಮ್ ಬೆಂಕಿಲೆ ಕಾದು ಕಾದು ಹದವಾಗಿರೋ ಅಪ್ಪಟ ಚಿನ್ನ ಅಂತ ನಾನ್ ತೋರಿಸ್ತೀನಿ. ಜಾನು, ಜಾನು, ನಾನು ಬಂದ ತಕ್ಷಣ ಯಾಕೆ ಕೊಟ್ಟೋದೆ? ಏನಾಯ್ತು? ಹೆಣ್ಣೆ ಇಲ್ದೆ ನೀವು ಗಂಡಸು ಅಂತ ತೋರಿಸ್ಕೊಳ್ಳೋಕ್ ಹ್ಯಾಕ್ ಸಾಧ್ಯ ಅಂತ ತಿಳ್ಕೊಳ್ಳೋಕೆ. ಈಗ ಏನಾಯ್ತು ಅಂತ ಹೀಗೆ ಆಡ್ತಿದ್ಯಾ? ನನಗೆಲ್ಲ ಗೊತ್ತ್ರಿ. ಇನ್ನು ಸ್ವಲ್ಪ ಹೊತ್ತು ನಿಮ್ ಜೊತೆ ಇದ್ರೆ ನಿಮ್ಮ ನೆರಳನ್ನೇ ನಾಲ್ಗೆ ಮಾಡಿ ನಮ್ಮ ನುಂಗ್ ಹಾಕ್ಬಿಡ್ತೀರಾ. ಬಂದ ವಿಷಯ ಹೇಳಿ. ತಗೋ, ಅವತ್ ನೀನ್ ಹೋಟ್ಲಲ್ಲಿ ಪೇ ಮಾಡಿದ್ದು. ಬೇರೆಯವ್ರ ಹಂಗನಲ್ಲಿ ಬದುಕಬಾರ್ದು ಅಂತ ಕೊಡ್ತಿದ್ದೀರೋ ಇಲ್ಲ ನಿನಗಿಂತ ನಾನೇನ್ ಕಡಿಮೆ ಅಹಂನಲ್ಲಿ ಕೊಡ್ತಾ ಇದ್ದೀರೋ? ನಿಜ ಹೇಳ, ಸುಳ್ಳು ಹೇಳ? ನೀವ್ ಯಾವ್ದಕ್ಕೆ ಹೆಚ್ಚಿಗೆ ಬೆಲೆ ಕೊಡ್ತೀರೋ ಅದನ್ನೇ ಹೇಳಿ. ನಿಜ ಹೇಳ್ತೀನಿ. ಹಂಗೂ ಇಲ್ಲ, ಅಹಮೂ ಇಲ್ಲ. ಇದೆಲ್ಲ ನೀನ್ ನೋಡಕ್ಕೊಂದ್ ನೆಪ ಅಷ್ಟೇ. ಅವತ್ ನಾನು ಪರ್ಸ್ ಮರ್ತಿರ್ಲಿಲ್ಲ, ನಂತರ ದುಡ್ಡು ಇರ್ಲಿಲ್ಲ. ಇದು ಒಂದು ವಾರದಿಂದ ಸಂಪಾದಿಸಿದ್ದು. ಕಾರ್ ಗ್ಲಾಸ್ ಪರ್ಸಾ? ಅವು ಕಾರ್ ಗ್ಲಾಸ್ ಅಲ್ಲ, ನನ್ನ ಮನಸ್ಸಿನ ಕನ್ನಡಿ. ಒಬ್ಬ ಮನುಷ್ಯನ ಗುರುತಿಸೋದು ಅವನಲ್ಲಿರೋ ಮನುಷ್ಯತ್ವದಿಂದ, ಅವನು ಮಾಡೋ ಕೆಲಸದಿಂದ ಅಲ್ಲ. ಜಾನು, ಜಾನು, ಕಂಗ್ರಾಚುಲೇಷನ್ ಮಿಸ್ಟರ್ ರಾವ್ ಬಹದ್ದೂರ್. ಇಷ್ಟೆಲ್ಲ ನೀವು ತಾತ ಆಗ್ತಿದ್ದೀರಾ. ಅಂತೂ ನಿಮ್ಮ ಆಸೆ ನೆರವೇರ್ದಾಗಾಯ್ತು. ನಾನೇನು ಬರ್ತೀನಿ. ಜಾನು, ಕೊನೆಗೂ ನನ್ನ ಆಸೆ ನೆರವೇರಿಸ್ಬಿಟ್ಟೆ. ಆ ರಾಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ದು. ಇದು ರಾಮ್ದಲ್ಲ ಡ್ಯಾಡ್. ಏನ್ ಹೇಳ್ತಾ ಇದೆಯಾ ಜಾನು? ನಾವಿಬ್ರು ಮದುವೆ ಆದ್ಮೇಲೆ ಕೂಡ ಇಲ್ಲ. ಮತ್ತೆ ಇದು ನಿನ್ನ ಫ್ರೆಂಡ್ ಬಾಸ್ದಲ್ಲ ತಾನೆ? ನೋ ಡ್ಯಾಡ್, ಅವ್ರಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಮ್ಮಿಬ್ರದ್ದು ಪ್ಲಾಟಾನಿಕ್ ರಿಲೇಶನ್ಶಿಪ್. ತಾಯಿ ಮಗ, ಅಣ್ಣ ತಂಗಿ ತರ. ಅವನು ಅಲ್ಲ, ಇನ್ನೂ ಅಲ್ಲ, ಮತ್ತೆ ಯಾರ್ದು? ನನಗ್ ಗೊತ್ತಿಲ್ಲ. ಇದು ನನಗೆ ಹೇಳಿ ಸ್ವಾತಂತ್ರ್ಯ. ಗಂಡು ಗಂಡು ಜೊತೆ, ಹೆಣ್ಣು ಹೆಂಜತೆ ಇದ್ದ ಹಾಗೆ ಗಂಡು ಹೆಣ್ಣು ಜೊತೆಗಿರ್ಬೇಕು ಅಂದೋಳು. ಯಾವ ಗಂಡು ಚೆನ್ನಾದೆ ನೀನು? ನನಗ್ ಗೊತ್ತಿಲ್ಲ ಡ್ಯಾಡ್. ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್. ಜಾನು, ಹೋಗ್ಲಿ. ನೀನು ಯಾವಾಗಿಂದ ಕುಡಿಯೋಕೆ ಶುರು ಮಾಡಿದ್ದು? ರಾಮ್ ಹೋದ್ಮೇಲೆ ನಾನ್ ಮತ್ತೆ ಆಫೀಸ್ಗೆ ಹೋದ್ ಸಾಯಂಕಾಲ. ಅದಾದ್ಮೇಲೆ ಈ ದಿನ ನಡೀತಾ ಇತ್ತಾ? ಆಗ್ಲಿಮ್ಮ ನಡೆಯಿರೋದು. ಆಪ್ತ ಸ್ನೇಹಿತ ಆಗಿದ್ದವನು ಆಜನ್ಮ ಶತ್ರು ಹೇಗಾದ? ನಿನ್ನ ಕೆಲಸ ಯಾತಕ್ಕೆ ರಿಸೈನ್ ಮಾಡಿಸ್ತಾ? ನೆನಪಿಸ್ಕೋ, ಮೈಕೆ ನೋವು, ತಲೆನೋವು ನರಳ್ತಾ ಇದ್ದೆ. 2 ದಿವಸ ಪ್ರಜ್ಞೆ ಇಲ್ಲದೆ ಹಾಗೆ ಮಲಗಿದ್ದೆ. ಆಗ್ಲಿಮ್ಮ ಇದು ನಡೆದಿರೋದು. ನೀನು ಕುಡಿಯೋದ್ರಲ್ಲಿ ಏನು ಹಾಕಿ ಹೀಗೆ ಮಾಡಿದಾನಮ್ಮ. ತಾಯಿ ಮಗ, ಅಣ್ಣ ತಂಗಿ ಸ್ನೇಹ ಸಂಬಂಧ ಹೊಚ್ಚಿರೋ ಸೆರಗನ್ನ ಕಿತ್ತು ವ್ಯಭಿಚಾರ ಮಾಡಿದಾನಮ್ಮ. ಅವನು ಮನುಷ್ಯ ಅಲ್ಲ, ರಾಕ್ಷಸ. ನೀನ್ ಹಾಳು ಮಾಡಕ್ಕೆ ಇದರಲ್ಲಿ ಮತ್ವರ ಔಷಧಿ ಬರ್ಸಿದ್ದಾನೆ. ವಾಟ್? ಅಲ್ಲಿ ನೋಡಿದ್ರೆ ಏನ್ ಗೊತ್ತಾಗುತ್ತೆ? ಈ ಚಂಡಾಲನ್ ಹೃದಯ ಬಗದ್ ನೋಡು. ಎಷ್ಟು ಜನ ತಾಯಿ ತಂಗಿ ಅಕ್ಕಂದ್ರು ಸತ್ತು ಹೋಗಿದ್ದಾರೆ ಅಂತ. ಧರ್ಮ, ಹೂ ಇಸ್ ದಿಸ್ ಗರ್ಲ್? ಐ ಡೋಂಟ್ ನೋ. ಯಾರೋ ದಾರಿ ತಪ್ಪು ಬಂದಿರ್ಬೇಕು. ನಿಂತ್ಕೋ. ದಾರಿ ತಪ್ಪಿದ್ರೆ ಯಾರು ಬರಲ್ಲ. ಆದ್ರೆ ನಾನ್ ಬಂದಿದ್ದೀನಿ. ನಿನ್ ಹಾಗೆ ನಾನು ನಿಮ್ಮನ್ನ ನಂಬಿ ತಾಯಿ ತಂಗಿ ಅಕ್ಕನ ಸಮಾನಳಾಗಿ ಬಂದಿದ್ದೆ. ಆದ್ರೆ ಇವತ್ತು ಇವನ್ ಪಿಂಡ ತಾಯಾಗಿದೆ. ನಾನೇನ್ ತಪ್ಪು ಮಾಡ್ದಂಗೆ ಹೀಗೆ ಮಾಡ್ದೆ? ಯಾಕೆ ಹೀಗೆ ಮಾಡ್ದೆ? ನಾನೇನ್ ಮಾಡ್ದೆ?
ಹೇಳ್ದೆ ಅಂತೀಯ? ನನ್ ಹಾಳು ಮಾಡ್ಲಿಲ್ಲ ನೀನು. ಗುಡ್ ಬೈ ಮಿಸ್ಟರ್ ಧರ್ಮ. ವಸಂತ ನಿಂತ್ಕೋ. ಇವ್ರು ಯಾರೋ ನಂಗೆ ಗೊತ್ತಿಲ್ಲ, ಯಾರೋ ಹುಚ್ಚಿ ಇರ್ಬೇಕು. ಹುಚ್ಚರಿಗೆ ತಾಯಿ ಆದ್ರೆ ಗೊತ್ತಾಗಲ್ಲ, ಆದ್ರೆ ಇವಳಿಗೆ ಗೊತ್ತಿದೆ. ವಸಂತ ಯಾಕೆ ಹೆಂಗಸರನ್ನೆಲ್ಲ ಹಾಳು ಮಾಡ್ತಿದ್ಯಾ? ವಾಟ್ಸ್ ರಾಂಗ್ ವಿತ್ ಯು? ಹೆಂಗಸ ಯಾರು ನಿನ್ಗೆ ಅಕ್ಕ ತಂಗಿರ ತರ ಕಾಣಿಸಲ್ವಾ? ಕಾಣಿಸ್ತಾರೆ. ಗಂಗೆ ಅಂತವ್ರು, ಗೌರಿ ಅಂತವ್ರು, ನಿನ್ನಂತ ಛತ್ರಿಗಳಲ್ಲ. ಧರ್ಮ, ಸ್ವಾತಂತ್ರ್ಯನೇ ಸ್ವೇಚ್ಛೆ ಅಂತ ತಿಳ್ಕೊಂಡು ಲಗಾಮಿಲ್ಲದ ಕುದುರೆ ತರ ಆಡೋ ನೀವು ಅಕ್ಕ ತಂಗಿರ? ಪಿಕ್ನಿ ಹಾಕೊಂಡು ಬೀಚಲ್ಲಿ ಬಿದ್ದಿರಿ ಅಂದ್ರೆ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಓಡಾಡೋ ನೀವು ಯಾರಿಗೆ ಅಕ್ಕ ತಂಗಿರು? ದೇಶದಲ್ಲಿರೋದು ನಾನೊಬ್ಳೆ ಪತಿವ್ರತೆ ಅಂತ ಗಂಡಂದಿರ್ನ ನಂಬಿಸಿ ಪಿಕೋನೋ ಮನೆಯಲ್ಲಿ ಬಿಟ್ಟು ಎದೆ ಕೈ ಕಾಲು ಬೆನ್ನು ಎಲ್ಲಿಂದ್ರಲ್ಲಿ ತೂತ್ ಬಿದ್ದಿರೋ ಬ್ಲೌಸ್ ಹಾಕೊಂಡು ಗಂಡಸ್ರ ಮಧ್ಯೆ ದುಡಿತಾ ಅವ್ರ ದೃಷ್ಟಿನೆಲ್ಲ ಕೆಡಿಸ್ತಾ ಹೋಟೆಲ್ನಲ್ಲಿ ತಿಂದು ಮಜಾ ಮಾಡ್ತಾ ಇರೋ ನೀವು ಯಾರಿಗೆ ಅಕ್ಕ ತಂಗಿರು? ಮದುವೆ ಆಗಿ ಕೊಬ್ಬಿದ ಮೈನ ಬೆಡ್ಡಲ್ಲಿ ಹಾಕಿ ಮುರಿದ್ರು ಹೊರಗಡೆ ಬೆದೆ ಹತ್ತಿದ್ದ ಹತ್ರ ಆಡೋ ನೀವ್ ಯಾರೇ? ಬಚ್ಚಲಲ್ ಬಗ್ಗೆ ಪಾತ್ರೆ ತೊಳೆದ್ರೆ ಸೊಂಟ ನೋವಾಗತ್ತೇನೋ ನೀವು ಹೊರಗಡೆ ಹೈ ಹೀಲ್ಡ್ ಆಗ್ತಿರ್ತಿರಲ್ಲ, ಯಾರನ್ನ ರೂಪಕ್ಕೆ? ಆಡ್ಸು, ಸಿನಿಮಾ, ಹಾಳು ಮೂಳು ಅಂತ ಎಲ್ಲಾ ಕಡೆ ಬಿಚ್ಕೊಂಡು ಕುಣಿಯೋದು ನೋಡಿ ಹುಟ್ಟಿದ ಮಕ್ಕಳು ಸಾಧ್ಯಗಳು ಬೀಳ್ತಾರೆ. ಅವ್ರುಗಳು ನಿಮ್ಮನ್ನ ಯಾರು ಅಂತ ನೋಡ್ಬೇಕು. ಅಕ್ಕ ತಂಗಿ ತಾಯಿ ಅಂತನ, ಇಲ್ಲ ಎಲ್ರೂ ಒಂದೇ ಅಂತನ? ಕುತ್ತಿಗೆ ತಾಳಿ, ಹಣೆ ಕುಂಕುಮ, ಕಾಲುಂಗ್ರಾನು ಇಲ್ದೇ ಇರೋ ನೀವು ಹೆಣ್ಣ? ಅದಕ್ಕೆ ಮಾಡಿದ್ದು ಈ ಹುಣ್ಣು. ಇಷ್ಟಕ್ಕೆ ನೀನ್ ದೊಡ್ಡ ಗಂಡಸ ಅನ್ಕೊಂಡ್ಬಿಟ್ಯಾ? ಈ ತರ ನೀನ್ ಚಾಲೆಂಜ್ ಹಾಕಿ ಬಾಯಿ ಬಡ್ಕೊಂಡು ಮಲಗಿರೋ ಹೆಂಗಸನ್ನ ಎಪ್ಸಿ ಸ್ವಾತಂತ್ರ್ಯ ಸಮಾನತೆ ಪಾಠ ಓದ್ತೀಯಾ? ಅದ್ರ ಬದಲು ಒಲೆ ಊದೋದೇ ಬೆಸ್ಟ್ ಅಂತಾನೆ ನೀನ್ ಫೋಟೋ ಕಲೆಕ್ಟ್ ಮಾಡಿ ಅದಕ್ಕೊಂದು ಚುಕ್ಕಿ ಇಟ್ಟು ಕತೆ ಕಟ್ಟಿ ನಾಜೋಕಾಗಿ ಹಳ್ಳಕ್ಕಿಡ್ವಿ ಕೆಟ್ಟ ಆಡಿದ್ದು. ನೀನ್ ಯಾವ್ದೋ ಒಂದ್ ಸಭೆಯಲ್ಲಿ ಗಂಡಸನ್ನ ಗುಂಡಿಟ್ಕೊಳ್ಬೇಕು ಅಂತ ಭಾಷಣ ಮಾಡ್ತಿದ್ದಾಗ ನಾನಲ್ಲಿದ್ದೆ. ವಿಧಿ ನಿನ್ನ ನನ್ನ ಆಫೀಸಿಗೆ ಕಳಿಸಿದಾಗ ಬೇರು 3 ಈಡ್ಗಾಯ ಹೊಡೆದೆ. ಸಂಸಾರಿ ಆದ್ರೆ ಬಿಟ್ಬಿಡೋಣ ಅಂತ ನಿನ್ನೂ ರಾಮ್ನು ಜೊತೆ ಸೇರ್ಸಕ್ಕೆ ಓಡಾಡ್ದೆ. ಆದ್ರೆ ನೀನು ಲಕ್ಷ್ಮಣ ರೇಖೆನೇ ದಾಟ್ಬಿಟ್ಟೆ. ಆಗ್ಲೇ ನಾನು ನಿನ್ ಗರುಡ ಪುರಾಣ ಓದೋ ತೀರ್ಮಾನ ಮಾಡಿದ್ದು. ವೇದ ಘೋಷ ಮುಳುಗಿರೋ ದೇಶ ಇದು. ಧರ್ಮಶಾಸ್ತ್ರ ಸಂಸ್ಕಾರಗಳ ಜನ್ಮಸ್ಥಾನ ಇದು. ಇಲ್ಲಿದ್ದವರು ಸ್ತ್ರೀ ಪುರುಷರು, ನಿಮ್ಮಂಥ ಅಡ್ಗಸ್ಬಿಗಳಲ್ಲ. ಇಷ್ಟೊತ್ತು ಹೇಳಿದ್ದೇನು, ಎಲ್ಲಿ, ಯಾಕೆ, ಹೇಗೆ ಅಂತ ಗೊತ್ತಾಗ್ಲಿಲ್ಲ ಅಲ್ಲ? ಹೇಳಿದ್ರೆ ಗೊತ್ತಾಗಲ್ಲ. ಧರ್ಮದ ಭಾರ ಹೊತ್ರೇನೆ ಗೊತ್ತಾಗೋದು. ಸೀತೆ ಅಂತ ಆಯ್ತಲ್ಲ, ಈಗ ಪ್ರಪಂಚಕ್ಕೆ ನಿನ್ನ ಮುಖ ತೋರಿಸು. ಜನ ಏನಂತಾರೆ ಅಂತ ಬಂದ್ ಹೇಳು. ನಾವು ಗೆಟ್ ಲಾಸ್ಟ್. ಏನಮ್ಮ ಅಪಾರ್ಷನ್ ಅಂತೀಯಾ? ಯಾವ ಕಾಲಮೂ ಫಿಲಪ್ ಮಾಡಿಲ್ಲ, ಯಾರ ಸೈನೂ ಇಲ್ಲ. ನಿನ್ಗೆ ಹಸ್ಬೆಂಡ್, ಪೇರೆಂಟ್ಸ್, ಗಾರ್ಡಿಯನ್ ಯಾರೂ ಇಲ್ವಾ? ಇದಾರೆ, ಆದ್ರೆ ಎಲ್ಲ ಗಂಡಸರು. ಯಾರಾದ್ರೇನಮ್ಮ, ಜವಾಬ್ದಾರಿ ಹೊತ್ಕೊಂಡಿರೋ ಯಾರ್ದಾದ್ರೂ ಸೈನ್ ಬೇಕಮ್ಮ. ಹಾಗೇನೆ ಅಬರ್ಷನ್ ಮಾಡೋದಕ್ಕಾಗಲ್ಲ. ಕೀವು ತುಂಬಿಕೊಂಡಿರೋದು ನನ್ನ ಹೊಟ್ಟೆಲಿ, ಅವ್ರ ಹೊಟ್ಟೆಲಲ್ಲ. ಹೋಗ್ಲಿ, ನಿನ್ನ ಅಡ್ರೆಸ್ ಆದ್ರೆ ಹೇಳಮ್ಮ.
ಸನಾತನ ಧರ್ಮ ಶಾಶ್ವತವಾಗಿರ್ಲಿ ಅಂತ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ತಗೋ ಪ್ರಸಾದ. ನನ್ನ ದೇವರಿಗೆ ಇದು ಸಾಕಾಗಲ್ಲ, ನರ ಬಲಿಬೇಕು. ನಿಂತು 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 ನಿಂತು. ಒಂದ್ ಹೆಣ್ಣಿಗೆ ಮೂಗ್ದಾರ ಹಾಕಿ ಮೂಲೆಯಲ್ಲಿ ಕೂರ್ಸಕ್ಕಾಗ್ಲಿಲ್ಲ, ತಾಳಿ ಕಟ್ಟಿ ಹೆಂಡತಿ ಮಾಡ್ಕೊಳಕ್ಕಾಗ್ಲಿಲ್ಲ, ನಿನಗೂ ಒಂದ್ ಭೇಟಿ, ಒಂದು ಬಲಿ ಬೇಕಾ? ಸನಾತನ ಧರ್ಮ ಅರ್ಥ ಕಾಮದ ವ್ಯವಸ್ಥೆ ಬಗ್ಗೆ ಗೊತ್ತಾ ನಿನ್ಗೆ? ತಾಳಿ ಕುಂಕುಮ ಕಾಲುಂಗ್ರದ ಅರ್ಥ ಗೊತ್ತಾ ನಿನ್ಗೆ? ಅದೆಲ್ಲ ಗೊತ್ತಿಲ್ಲದೆ ಇರಬಹುದು, ಆದ್ರೆ ನೀನ್ ಯಾರ ಸುತ್ತ ಮುಳ್ಳಿನ ಬೇಲಿ ಹಾಕ್ತಿದ್ಯೋ ಅವ್ರ ಬಗ್ಗೆ ಗೊತ್ತು. ಸ್ತ್ರೀ, ಆ ಸ್ತ್ರೀಯನ್ನೇ ಬಲಿ ತಗೊಳ್ತಿರೋ ನಿನ್ನ ಪುರಾತನಕ್ಕೆ ನನ್ನ ದಿಗ್ಬಂಧನ ಬಂಧನ ಬಂಧನ. ಇವತ್ತು ನಿನ್ನ ದೇಹ ಆತ್ಮದ ಸರ್ಪಳಿಯ ವಿಚ್ಛೇದನ. ಮಿಸ್ಟರ್ ರಾವ್ ಬಹದ್ದೂರ್, ಇದು ಗುಣ ಆಗೋದಕ್ಕೆ ಎಷ್ಟು ದಿವಸ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಅವನ ಮೆದುಳಿಗೆ ಬಲವಾದ ಪೆಟ್ಟು ಬಿದ್ದಿದೆ. ಆ ಶಾಕ್ನಲ್ಲಿ ಎಲ್ಲ ಮರ್ತಿದ್ದಾನೆ. ಇದು ಒಂದೊಂದ್ ಸಾರಿ ಸಡನ್ ಆಗಿ ಗುಣವಾಗುತ್ತೆ, ಒಂದೊಂದ್ ಸಾರಿ ವ್ಯಕ್ತಿ ಇದ್ರೂ ಸತ್ತಾಗಿ ಭಾವಿಸ್ಬೇಕಾಗತ್ತೆ. ಇದಕ್ಕಿರೋ ಒಂದೇ ಒಂದು ಔಷಧಿ ಅಂದ್ರೆ ಹಳೇದನ್ನ ಮರುಕಳಿಸೋ ಹಾಗೆ ಮಾಡೋದು.
ಇತ್ತು, ಬೇರೆ ಕೆಲಸ ಇತ್ತು, ಬೇರೆ ಕೆಲಸ ಇತ್ತು. ವಾಟ್ ಇಸ್ ದಟ್? ನಾನೇನಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ ನಿಮಗೆ ಬೇರೆ ಕೆಲಸ ಇರುತ್ತೆ. ವೈ ಯು ಕಮ್ ಲೇಟ್? ವೈ? ಅದು ನಿನಗೆ ಚೆನ್ನಾಗಿ ಗೊತ್ತು. ನೋಡು, ನೀನ್ ಕ್ಲರ್ಕ್ ಆಗಿದ್ರೇನೆ ಚೆನ್ನಾಗಿರ್ತಿತ್ತು. ನಮ್ಮಪ್ಪ ಇಷ್ಟೊಂದು ಆಸ್ತಿ, ಇಷ್ಟು ದೊಡ್ಡ ಪೋಸ್ಟ್ ಕೊಟ್ಟಿದ್ದಾನಲ್ಲ, ಸುಖ ಪಡ್ತಾನೆ. ಧರ್ಮ ಅಂತೆ, ಶಾಸ್ತ್ರ ಅಂತೆ. ಈ ಧರ್ಮಶಾಸ್ತ್ರ, ಐ ಡೋಂಟ್ ಲೈಕ್ ಆಲ್ ದಿಸ್. ಐ ಲವ್ ಯು. Love? It's all bullshit. It is only the sex between the man and the woman that only counts. Nothing else. ವಯಸ್ಸಿದ್ದಾಗ ಎಂಜಾಯ್ ಮಾಡಬೇಕು. ಚರ್ಬಿ ಇಲ್ದಿರೋ ಪ್ರಾಣಿನ ಯಾರು ಮೂಸ್ ನೋಡಲ್ಲ. ಐ ಲವ್ ಯು. See, sex, men, drugs, wine. ನಾನು ಇದ್ರ ಜೊತೆನೆ ಹುಟ್ಟಿದ್ದು, ಇದ್ರ ಜೊತೆನೆ ಸಾಯೋದು. ಐ ಲವ್ ಯು. If you play any tricks with me again, I'll make you to see the footpath for the lifetime.
Who are you? Who are you? Hey, hey, shut! Hey, hey! Don't pick this photograph. I'm asking you, who are you? What the hell you're doing in my house? This doesn't look nice for a lady. I want my glass back. You go, get out from the house. Before we talk, you badly need a bath. No, leave me alone. Get out. You shut up. Get in. Hey, where you're taking me? Hey, hey, ನಿನ್ ಗಂಡ ಮೊದಲೇ ಕೆಲಸ ಮಾಡಿದಿದ್ರೆ ನಮ್ಗೆ ಸ್ಥಿತಿ ಬರ್ತಿರ್ಲಿಲ್ಲ. ಅವನು ತಿಳಿಕೊಳಕ್ಕೆ ಕಲ್ಲು ಹೊಡೆದು ರಾಡಿ ಎಪ್ಸೋ ಹೇಳಿ. ಯಾರು ನೀನು? ನಾನ್ ಯಾರು ಅಂತ ತಿಳ್ಕೊಳ್ಳೋದ್ರಿಂದ ನಿನ್ಗೆ ಯಾವ ಪ್ರಯೋಜನ ಇಲ್ಲ. ನಿನ್ ಗಂಡ ಯಾರು, ಏನ್ ಮಾಡ್ತಿದ್ದ ಅಂತ ತಿಳ್ಕೊಂಡ್ರೆ ಒಳ್ಳೇದು. ನಿನ್ ಗಂಡ ರಾಮ ಅಲ್ಲ, ರಾವಣ. ವಾಟ್ ಯು ಮೀನ್? ನೀನ್ ಹೊರಗಡೆ ನೋಡಿದ ಅಷ್ಟು ಫೋಟೋದಲ್ಲಿರೋರೆಲ್ರು ನಿನ್ ಗಂಡನ ಅತ್ಯಾಚಾರಕ್ಕೆ ಬಲಿಯಾದವರು. ಅದರಲ್ಲಿ ನಾನು ಒಬ್ಳು. ನೋ, ನಾನಿದು ನಂಬಲ್ಲ. ನಿನ್ಗಿದ್ರಲ್ಲಿ ನಂಬಿಕೆ ಇಲ್ದಿದ್ರೆ ಬಾ, ಅವನ್ಗಿರೋ ಇನ್ನೊಂದು ಮನೆ ತೋರಿಸ್ತೀನಿ. ಧರ್ಮನಿಗೆ ಇನ್ನೊಂದು ಮನೆ ಇದೆಯಾ? ಹೌದು, ಅವನು ಹುಚ್ಚಿನ ವೇಷ ಹಾಕೋದು ಅಲ್ಲೇ. ಅವನು ಹೀಗಾಗೋಕೆ ಕಾರಣ ನೀನು, ಈ ನಿನ್ನ ಕೆಟ್ಟ ಬಿಹೇವಿಯರ್. ನಿನ್ನಿಂದ ಎಷ್ಟು ಹೆಣ್ಗಳ ಜೀವನ ಹಾಳಾಗ್ತಿದೆ ಯೋಚನೆ ಮಾಡು. ಹೆಂಗಸಿನ ಮೊದಲನೇ ಕರ್ತವ್ಯ ಗಂಡನ ಹೃದಯದ ಯಾವ ಮೂಲೆಯಲ್ಲಿ ಕತ್ಲೆ ಇದೆ ಅಂತ ತಿಳ್ಕೊಂಡು ದೀಪ ಹಚ್ಚೋದು. ಅದು ಆಗ್ಲಿಲ್ಲ ಅಂದ್ರೆ ನಾವು ನಿನಗೆ ಬೆಂಕಿ ಹಚ್ತೀವಿ. ಹಲೋ, ಯಾರು? ರಾಧಾ. ಯಾವ ರಾಧಾ? ಸೋ ಕಾಲ್ಡ್ ಯೋರ್ ವೈಫ್. ಅರೆ, ಏನು ಫೋನ್ ಮಾಡಿದ್ಯಾ? ವಾಟ್ ಅ ಸರ್ಪ್ರೈಸ್. ನನಗೂ ಅಷ್ಟೇ. ಇಷ್ಟು ದಿನ ನೀ ನನ್ನ ಗಂಡ ಹೇಗಾದೆ ಅಂತ ಆಶ್ಚರ್ಯ ಪಡ್ತಿದ್ದೆ. ಆದ್ರೆ ಇವತ್ತು ನೀನಲ್ಲಿದ್ದು ನಿನ್ನ ಎಲ್ಲಿ ನೋಡ್ತಾ ಇರೋದಕ್ಕೆ ನನಗೆ ಸರ್ಪ್ರೈಸ್ ಆಗ್ತಾ ಇದೆ. ವಾಟ್? ನಾನು ಇಲ್ಲಿದ್ದು ಅಲ್ಲಿದ್ದೀನ? ಏನ್ ಕುಡ್ದಿದ್ಯಾ? ನೋ, ನಾನು ನನ್ನ ಡ್ಯಾಡ್ ಹತ್ರ ಹೋಗ್ತಾ ಇದ್ದೀನಿ. ಸೆಂಡ್ ಮೀ ದ ಕಾರ್. ರಾಧಾ, ರಾಧಾ, ಲಿಸನ್ ಟು ಮೀ. Open the door. ಐ ಲವ್ ಯು. ನೀನ್ ನನ್ ಬಿಟ್ಟು ಹೋಗಕ್ಕಾಗಲ್ಲ. ನೀನ್ ನನ್ನ ಹೆಂಡತಿ. ಧರ್ಮ ಅಂತ ತುಳಿಯೋ ಇಂಥವ್ರೆಲ್ಲ ಸತ್ರೆ ನಿನ್ ಕಿವಿ ಊದೋರು ಯಾರೂ ಇರಲ್ಲ ಅಂತ ಹೀಗ್ ಮಾಡ್ದೆ. ಆನ್ ಬಿಹಾಫ್ ಆಫ್ ಇಂಡಿಯನ್ ಮ್ಯಾನ್ಹುಡ್. ಇದು ನನ್ನ ಅಳಿಲ್ ಸೇವೆ. You are mad. ನೀನು ಗೃಹಿಣಿ ಆಗಿದ್ದಿದ್ರೆ ನಾನು ಗೃಹಸ್ಥನಾಗಿರ್ತಿದ್ದೆ. ಹಾಗಾಗೋ ಕಾರಣ ನೀನು. You are finished. ನಾನಲ್ಲ, ನೀವು. ನಿಮ್ಮ ಕಥೆ ಮುಕ್ತಾಯ. ನೀವ್ಯಾರು, ಏನು, ಎಲ್ಲಿರ್ಬೇಕು ಅನ್ನೋ ಪಾಠದ ಪ್ರಾರಂಭ. ದಾರಿ ಬಿಡು ಧರ್ಮ. I said open the door. ಧರ್ಮ. ಅಲ್ಲ ರೀ, ರೀ, ಏನು ಅಂದ್ರೆ ಎಲ್ಲ ಹೆಂಗಸರು ಅವ್ರ ಗಂಡಂದ್ರನ್ನ ಕೂಗೋ ಹಾಗೆ ಒಂದೇ ಒಂದ್ಸರಿ ರೀ ರೀ ಅಂತ ಹೇಳು, ರೀ ಅಂತ ಹೇಳು. ಅಲ್ಲ
ಬಾಸ್ ನಿನಗೆ ಹೊರಗಡೆ ಎಲ್ರಿಗೂ ಬಾಸ್ ಬಾಸ್ ಅಂತ ಹೇಳು. ಕಮಾನ್ ಬಾಸ್ ಅಂತ ಹೇಳು. ಸಾಧ್ಯ ಇಲ್ಲ. This is the place where you belong. Come on, tell me. ಹೇಳು ಯಾರದು? ಇಲ್ಲ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಇದೆಲ್ಲ ನಿನ್ನಿಂದಲೇ ಶುರುವಾಗಿತ್ತು. ನಿನ್ನಿಂದಲೇ ಹೆಂಗೆ ಸಾವುತಿನೂ ಶುರುವಾಗುತ್ತೆ. ಬಗೆ ಯಾರು ಅಂತ? Come on, come on. ಗೊತ್ತಿಲ್ಲ. Shut your mouth. ಮೊದಲು ಅವಳು ಯಾರು ಅಂತ ಕಂಡಿಡ್ತೀನಿ, ಆಮೇಲೆ ನಿನ್ ನೋಡ್ತೀನಿ. Get up. ಏನ್ ಎಲ್ರು ಗುಂಪು ಕಟ್ಕೊಂಡು ಪೇಪರ್ ನೋಡ್ತಾ ಇದ್ರ? ಸರ್ ಪೇಪರ್ನಲ್ಲಿ ಫೋಟೋ ಬಂದಿದೆ ಸರ್. ಏನು ನನ್ ಫೋಟೋನ? ಹೌದು ಸರ್. ನಾನು ಯಾವ ದೊಡ್ಡ ಮನುಷ್ಯ ಅಂತ ನನ್ ಫೋಟೋ ಬರುತ್ತೋ? ಇಲ್ಲಿ ನೋಡಿ ಸರ್. Yes? Rama. Sir? Come to Chamber Hall immediately. Coming, sir. ಮಹೋತ್ಸವ ಆಚರಿಸಬೇಕಾದ ನಮ್ಮ ಕಂಪನಿ ಒಬ್ಬ ವ್ಯಕ್ತಿಯ ಬೇಜವಾಬ್ದಾರಿತನದಿಂದ ತಲೆ ತಗ್ಗಿಸೋ ಮಟ್ಟ ತಲುಪಿರೋದು ನಿಜಕ್ಕೂ ದುಃಖದ ಸಂಗತಿ. ಮನೆ ಕಟ್ಟೋ ಜನ ನಾವು ಮನೆ ಮುರುಕರು ಪಟ್ಟ ಹೊತ್ಕೊಂಡು ನಿಂತಿದ್ದೀವಿ. ಇದಕ್ಕೆ ಕಾರಣ ಮಿಸ್ಟರ್ ಧರ್ಮ, ನಮ್ಮ ಕಂಪನಿ ಚೇರ್ಮನ್ ಅಳಿಯ. ಇದಕ್ಕೆ ಉತ್ತರ ತೀರ್ಪು ನೀಡಬೇಕಾದವರು ಅವರೇ. ತಪ್ಪಿಗೆ ಶಿಕ್ಷೆ ಆಗಬೇಕು ಅನ್ನೋರಲ್ಲಿ ನಾನು ಒಬ್ಬ. ಇಲ್ಲಿ ಯಾರು ಸಂಬಂಧಿಕರಲ್ಲ, ಎಲ್ಲ ಕಂಪನಿ ನೌಕರರು. ಮಿಸ್ಟರ್ ಧರ್ಮ ಅವರನ್ನ ಈ ಕ್ಷಣದಿಂದ ಕೆಲಸದಿಂದ ಡಿಸ್ಮಿಸ್ ಮಾಡಲಾಗಿದೆ. ಇದ್ರ ಬಗ್ಗೆ ಅವರೇನಾದ್ರೂ ಹೇಳೋದಿದ್ರೆ ಹೇಳ್ಬೋದು. I respect your decision, sir. ಧರ್ಮ ಧರ್ಮ ನಿಂತ್ಕೋ. ಧರ್ಮ ಧರ್ಮ ನನ್ನ ಮಗಳಲ್ಲಿ ವೇರ್ ಇಸ್ ಮೈ ಡಾಟರ್? ನಿನ್ನೆ ನಿನ್ನ ಮನೆ ಬಂತಲ್ಲ? ನನ್ನ ಮನೇಲೂ ಇಲ್ಲ, ನಿನ್ನ ಮನೇಲೂ ಇಲ್ಲ. ಅವಳು ಏನ್ ಮಾಡಿದೆ? ನೀವು ಅವಳು ಹಾಳು ಮಾಡಿದ್ರಿ, ನಾನು ಫುಲ್ ಸ್ಟಾಪ್ ಹಾಕ್ತೆ. ಧರ್ಮ ನಿಂತ್ಕೋ. ಧರ್ಮ ಧರ್ಮ. ಮಿಸ್ಟರ್ ಧರ್ಮ, ಯು ಆರ್ ಅಂಡರ್ ಅರೆಸ್ಟ್. ಇದು ಅರೆಸ್ಟ್ ವಾರೆಂಟ್. ನೀವು ಹೆಂಗಸರ ಮೇಲೆ ಅತ್ಯಾಚಾರ ಮಾಡಿರೋದು ಹಾಗೂ ನಿಮ್ಮ ಹೆಂಡತಿ ಕಾಣದೇ ಇರೋ ಕಾರಣ ನಿಮ್ಮ ಮಾವ ಮತ್ತು ಮಿಸಸ್ ಜಾನಕಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಂದು ಫೋನ್ ಮಾಡ್ಬೋದಾ? ಸಾರಿ ಸರ್, ಅದೆಲ್ಲ ಏನಿದ್ರು ಕಸ್ಟಡಿ ಸೇರಿದ ಮೇಲೆ. ಇಚ್ಛೆ ಪ್ರಕಾರ ನಿಮ್ಮಪ್ಪ ನನ್ನ ಬೀದಿಗೆ ತಂದಾಯ್ತು. ಅವಳು ನನ್ನ ಹಿಡಿಯೋಕೆ ಪೊಲೀಸ್ನವ್ರನ್ನ ಚೂ ಬಿಟ್ಟಿದ್ದಾಳೆ. ಅಷ್ಟಕ್ಕೆ ಅವಳು ಬಚಾವಾಗ್ತೀನಿ ಅನ್ಕೊಂಡಿದ್ದಾಳೆ. ಆಗೋದಿಲ್ಲ. ಇವತ್ತವಳು ರಕ್ತದಲ್ಲಿ ಓಕುಳಿ ಆಡಿ ಅದರಲ್ಲೇ ಹೊಸದಾಗಿ ಧರ್ಮಶಾಸ್ತ್ರನ ಬರಿತೀನಿ. ನೀನ್ ಅಂದ್ಕೊಂಡಿದ್ದೆಲ್ಲ ನಡೆಯೋದು ನನ್ನ ಹೆಣ ಬಿದ್ಮೇಲೇನೆ. ಹೆಂಡತಿ ಆದವಳು ಧರ್ಮ ತಿಲ್ಕ ಇಡೋದು, ಚಿಲ್ಕ ಹಾಕೋದಲ್ಲ. ಗಂಡ್ಸೋದೊಂದು ಧರ್ಮ, ಹೆಣ್ಣಿನ ಶೀಲ ಉಳಿಸೋದು, ಕೆಡ್ಸೋದಲ್ಲ. ಧರ್ಮನ ಅಡ್ಡ ಹಾಕಿದ್ರೆ ನಿನಗ್ ಸಿಗೋದು ಎಲ್ಲ ಧರ್ಮ. ಯಾವ ಧರ್ಮ ಬಂದ್ರು ಯಾವತ್ತೂ ಇರೋದೇ ಈ ಸ್ತ್ರೀ ಜನ್ಮ. ಇದೇ ಪ್ರಕೃತಿ ನಿಯಮ. ಬೇಡ, ನಾನು ಬಿಡೋದಿಲ್ಲ. ನೀನ್ ತಡಿಬೇಡ. ಇಲ್ಲ.
ಜಾನು, ಲಂಡನ್ಗೆ ಫೋನ್ ಮಾಡಿದ್ದೆ, ಡಾಕ್ಟ್ರೇ ಬಂದು ರಿಸೀವ್ ಮಾಡ್ತಾರಂತೆ. ನನ್ನ ಆಸ್ತಿ ಹೋದ್ರೂ ಪರವಾಗಿಲ್ಲ, ಅವ್ನು ಮೊದಲಾಗಾದ್ರೆ ನನಗಷ್ಟೇ ಸಾಕು. ಜಾನು, ಯಾಕಮ್ಮ ಕಣ್ಣಲ್ಲಿ ನೀರು? ನಿಮ್ಮಲ್ಲಾಗಿರೋ ಬದಲಾವಣೆ ನೋಡಿ ಒಂದ್ಸಲ ನೀವೇ ಇವ್ರನ್ನ ಕೊಲ್ಲೋಕ್ ಹೇಳಿದ್ರಿ. ಆದ್ರೆ ಇವತ್ತು ಆಸ್ತಿ ಹೋದ್ರೂ ಪರವಾಗಿಲ್ಲ, ಅವ್ನು ಉಳಿಬೇಕು ಅಂದ್ರಲ್ಲ, ಅದಕ್ಕೆ. ಆಸ್ತಿಗೋಸ್ಕರ ಮನುಷ್ಯತ್ವನೇ ಕಳ್ಕೊಂಡ್ಬಿಟ್ಟಿದ್ದೆ, ಅದನ್ನೇ ತಂದ್ಕೊಟ್ಟಲ್ಲಮ್ಮ ನೀನು. ನನಗಿನ್ನೇನ್ ಬೇಕು? ಇನ್ನೇನ್ ಬೇಕಮ್ಮ? ಐ ಲವ್ ಯು ಡ್ಯಾಡ್. ಫೋನ್ ಮಾಡು, ಮರಿಬೇಡ. ಆರೋಗ್ಯ ನೋಡ್ಕೋ. ತಪ್ಪಿಸ್ಕೋ, ಓಡೋದು.
ನನ್ ಸಾಯಿಸ್ತೀಯ ಡೋಂಟ್ ಕಮ್ ಟು ಮೀ. ಆದ್ರೆ ನೀನು ಐ ಸೆಡ್ ಡೋಂಟ್ ಕಮ್ ಟು ಮೀ. ಐ ವಾಂಟ್ ಯು. I will kill you. Come on. I will kill you. Come on. Come on, hit me. Yo! ನಿನ್ನಂಥವ್ರು ಬದುಕಿರಬಾರ್ದು. ನಿನ್ನ ಮುಗಿಸಿ ಸನಾತನ ಧರ್ಮನ ಎತ್ತಿ ಹಿಡಿತೀನಿ. ಹೀಗೆ ಶತಶತಮಾನಗಳಿಂದ ಧರ್ಮದ ಹೆಸರಿನಲ್ಲಿ ಹೆಣ್ಣಿನ ಶೋಷಣೆ ಮಾಡೋದಕ್ಕೋಸ್ಕರ ಗಂಡಸು ಬಳಸಿದ್ದು ಒಂದೇ ಒಂದು ಆಯುಧ. ಅದ್ಯಾವುದು ಅಂತ ಇವತ್ತು ಗೊತ್ತಾಯ್ತು. ನಾನು ಹೇಳ್ದೆ ಮುಟ್ಬೇಡ ಅಂತ, ಕೇಳಲಿಲ್ಲ. ಐ ಟೋಲ್ಡ್ ಯು ಮುಟ್ಬೇಡ ಅಂತ, ಕೇಳಲಿಲ್ಲ. ಜಾನು, ನಾನು ಮೊದಲೇ ಹೇಳ್ದೆ ಜಾನು, ಮುಟ್ಬೇಡ ಅಂತ, ಜಾನು, ಕೇಳಲಿಲ್ಲ. ಈ ಗಂಡಸರೇ ಹೀಗೆ. ಐ ಟೋಲ್ಡ್ ಹಿಮ್, ಗಂಡಸರೇ ಹೀಗೆ. ನಾನು ಅರ್ಥ ಮಾಡ್ಕೊಳ್ಳಲ್ಲ. ಎಲ್ಲ ಗಂಡಸರು ಹಾಗೆ ಅಲ್ಲ ಜಾನು. ನಾನು ನೀನು ಅರ್ಥ ಮಾಡ್ಕೊಳಕ್ಕೆ ನಾನಿದ್ದೀನಿ. ಮುಟ್ಬೇಡ ನಾನಿದ್ದೀನಿ ಜಾನು. ಕೇಳಲಿಲ್ಲ. ರಾಮು ಎಲ್ಲೂ ಹೋಗಲ್ಲ ಜಾನು. I love you. I love you.